ಬಹಳ ಸಂಪತ್ತಿದ್ರೆ ಏನಂತೀರಿ? ಧನವಂತ ಅಂತಿರಿಲ್ಲ, ಶ್ರೀಮಂತ ಅಂತಿರಿಲ್ಲ. ಒಳ್ಳೆ ಸ್ವಭಾವ, ಒಳ್ಳೆ ಗುಣಗಳಿದ್ರೆ ಏನಂತೀರಿ? ಗುಣವಂತ ಅಂತೀರಿ. ಅನುಗುಣ ಒಳ್ಳೆ ಗುಣಗಳಿದ್ರೆ ಗುಣವಂತ, ಬಹಳ ಸಂಪತ್ತಿದ್ರೆ ಸಿರಿವಂತ. ಹೌದಾ? ಹಂಗ ಧರ್ಮವಂತ ಅಂತ ಯಾರಿಗೆ ಅನ್ಬೇಕು ಅಂದ್ರೆ, ದಿನನಿತ್ಯ 3 ಹೊತ್ತು ಸ್ನಾನ ಮಾಡಿ ಹಣೆಯ ಮೇಲೆ ಭಸ್ಮಧಾರಣ ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡಿ ಊರೊಳಗ ಎಲ್ಲರಿಗೂ ಬೇಡವಾಗಿ ಬೇಕಾಗಿ ಬದುಕಿದರೆ ಸಾಲದು. ಅವನೇನಾದ್ರೂ ಬದುಕಬೇಕು ಅಂದ್ರೆ ಯಾರಿಗೆ ನೋವು ಇರ್ತದೆ ಅವನಲ್ಲಿ ಹೋಗಿ ಅವನಿಗೆ ಸ್ಪಂದನ ಮಾಡಿ ಅವನ ನೋವನ್ನು ನಿವಾರಣೆ ಮಾಡಿ ಕರುಣಾಭಾವದಿಂದ ಬದುಕಿದರೆ ಮಾತ್ರ ಅವನು ಮಾತ್ರ ಧರ್ಮವಂತ. ಇಲ್ಲ ಅಂದ್ರೆ ಧರ್ಮವಂತ ಅನಿಸ್ಕೊಳ್ಳಕ್ಕೆ ಸಾಧ್ಯ. ಅದಕ್ಕೆ ನಮ್ಮಲ್ಲಿ ಕರುಣೆ ಇದೆ. ಕಲ್ಯಾಣದ ಶರಣರ ವಿಚಾರಧಾರೆಗಳನ್ನು ನಾವು ಅರ್ಥೈಸಿಕೊಂಡು ಹೋಗ್ಬಿಟ್ರೆ ಪ್ರಾಣಿಗಳ ಮೇಲೆ ಅವರಿಗೆ ಕರುಣೆ ಇತ್ತು, ಜೀವ ಜಂತುಗಳ ಮೇಲೆ ಕರುಣೆ ಇತ್ತು. ಹಾವಿನಾಳು ಕಲ್ಲಯ್ಯ ಅಂತಾಗಿ ಹೋಗ್ತಾನೆ. ಸೊನ್ನಲಿಗೆ ಸಿದ್ದರಾಮನ ಶ್ರೇಷ್ಠ ಸದ್ಭಕ್ತ ಹಾವಿನಾಳ ಕಲ್ಲಯ್ಯ. ಅವನಲ್ಲಿ ಯಾವ ಭಾವ ಇತ್ತು ನೋಡಿ. ಹಾವು ಅಂದ್ರೆ ನಿಮ್ಗೆಲ್ಲರಿಗೂ ಭಯನಾಯನ ಪ್ರೀತಿನ ಭಯ. ಇಲ್ಲಿ ಒಂದು ಬಂತಂದ್ರೆ ಯಾರು ನೀವು ನಿಲ್ಲುವುದಿಲ್ಲ. ನಿಮ್ಮ ಪುರಾಣ ನಿಮ್ಗೆ ಇದ್ರೆ ಅಂತ ಜೀವ ಉಳಿಸ್ಕೊಳಕ್ ಓಡ್ ಹೋಗ್ತೀವಿ ನಾವೆಲ್ಲ. ಹೌದಾ? ಹಾವು ಅಂದ್ರೆ ಭಯ. ಆದ್ರೆ ಹಾವಿನಾಳ ಕಲ್ಲಯ್ಯ ಯಾವ ಭಾವ ಇತ್ತು ನೋಡಿ. ಹಾವು ಕಡಿತೈತೆ ಅನ್ನೋದು ಗೊತ್ತಿದ್ರು ಸಹಿತ ಹಾವನ್ನ ಅವನು ಏನ್ ಮಾಡ್ತಾನಂದ್ರೆ ರಕ್ಷಣೆ ಮಾಡ್ತಾನೆ. ಹಾವೇನಾದ್ರೂ ಸತ್ತಿತ್ತು ಅಂದ್ರೆ ನನಗೆ ಪಾಪ ಬರ್ತೈತಿ ಅಂತ ತಿಳ್ಕೊಂಡು ಹಾವಿಗೆ ಅವನು ಏನ್ ಮಾಡ್ತಾನಂದ್ರೆ ಜೀವವನ್ನು ಕೊಡುವಂತ ರಕ್ಷಣೆ ಮಾಡುವಂತ ಭಾವವನ್ನು ಹೊಂದುತ್ತಾನೆ ಹಾವಿನಾಳ ಕಲ್ಲಯ್ಯ. ಸತ್ತು ಹೋಗಿರುವ ಹಾವನ್ನ ಜೀವಂತವಾಗಿ ಮಾಡಬೇಕು ಅನ್ನುವಂಥ ಭಾವವನ್ನು ಹೊತ್ತ ಅಂದ್ರೆ ಅವನಲ್ಲಿ ಕರುಣಾಭಾವ ಇತ್ತು. ಹೀಗೆಲ್ಲ ಆಗಿ ಹೋಗಿದ್ದಾರೆ ಕಲ್ಯಾಣದ ಶರಣರು. ಅದಕ್ಕೆ ನಮ್ಮಲ್ಲಿಯೂ ಕರುಣಾಭಾವ ಬರಬೇಕು. ನಿಮಗೊಂದು ಸಣ್ಣ ಉದಾಹರಣೆಯನ್ನು ಹೇಳಿಬಿಡ್ತೇನೆ. ಕಲ್ಯಾಣದಲ್ಲಿ ಕಿನ್ನರಿ ಬೊಮ್ಮಯ್ಯ ಅಂತ ಒಬ್ಬ ಶರಣ. ಕಿನ್ನರಿ ಬೊಮ್ಮಯ್ಯ ಯಾಕೋ ಬಹಳ ಕರೆಕ್ಟ್ ಕೇಳ. ಕಿನ್ನರಿ ಬೊಮ್ಮಯ್ಯ ಅಂತ ಒಬ್ಬ ಶರಣ ಪ್ರತಿನಿತ್ಯ ತ್ರಿಪುರಾಂತಕೇಶ್ವರ ದೇವಾಲಯದ ಮುಂದೆ ಕುತ್ಕೊಂಡು ಒಂದು ವಾದ್ಯವನ್ನ ನುಡಿಸ್ತಿರ್ತಾನೆ. ವಾದ್ಯಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಗವಾಯಿಗಳೇನು ಬಾರಿಸ್ತಾರಲ್ಲ, ಇದು ಹಾರ್ಮೋನಿಯಂ, ಇದು ಒಂದು ವಾದ್ಯನೇ. ಇವರೇನು ಬಾರಿಸ್ತಾರಲ್ಲ, ಇದು ಒಂದು ವಾದ್ಯನೇ, ತಬಲ. ಹಿಂಗ ಒಂದೊಂದು ವಾದ್ಯಗಳದಾವ. ಹಂಗ ಆತನೂ ಸಹಿತ ಒಂದು ವಾದ್ಯವನ್ನ ಬಾರಿಸ್ತಿದ್ದ. ಕಿನ್ನರಿ ಅಂತ ಒಂದು ವಾದ್ಯ. ಆ ವಾದ್ಯವನ್ನ ಬಾರಿಸ್ತಾ ವಚನಗಳನ್ನು ಹಾಡ್ತಾ ಕುಂತು ಬಿಡ್ತಿದ್ದ ತ್ರಿಪುರಾಂತಕೇಶ್ವರ ದೇವಾಲಯದ ಎದುರುಗಡೆ. ಈಗ ನಾವೆಲ್ಲ ದೇವಸ್ಥಾನದ ಮುಂದೆ ಕುಂತಿರ್ತಾರಲ್ಲ, ಯಾರು ಕುಂತಿರ್ತಾರೆ? ಭಿಕ್ಷುಕರು. ಹಾಗೆ ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿ ಮುಂದೆ ಕುತ್ಕೊಂಡು ಪ್ರತಿನಿತ್ಯ ಕಿನ್ನರಿಯನ್ನು ನುಡಿಸ್ತಿದ್ದ. ಕಿನ್ನರಿಯನ್ನು ನುಡಿಸಿದ ಮೇಲೆ ಅಲ್ಲಿ ಬಂದವರು, ದೇವರ ದರ್ಶನಕ್ಕೆ ಬಂದವರು, ದೇವರನ್ನ ನಮಸ್ಕಾರ ಮಾಡಲಿಕ್ಕೆ ಬಂದವರು ಎಲ್ಲರೂ ಸೇರಿಕೊಂಡು ಮುಂದೆ ಕುಳಿತು ಕಿನ್ನರಿಯನ್ನು ನುಡಿಸ್ತಾ ವಚನಗಳನ್ನು ಹಾಡುವಂತ ಕಿನ್ನರಿ ಬೊಮ್ಮಯ್ಯನವರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಕಾಣಿಕೆ ಹಾಕ್ತಿದ್ರು. ಹಿಂಗ್ ಕಾಣಿಕೆ ಹಾಕ್ತಿದ್ರು. ಆ ಕಾಣಿಕೆಯನ್ನು ತಗೊಂಡು ಹೋಗ್ತಿದ್ದ ಕಿನ್ನರಿ ಬೊಮ್ಮಯ್ಯ. ತಗೊಂಡು ಹೋಗಿ ಏನ್ ಮಾಡ್ತಿದ್ದ ಅಂದ್ರೆ ತನ್ನ ಜೀವನ ಸಾಗಿಸ್ತಿದ್ದಿಲ್ಲ. ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ದುಡಿಯಾಕೆ ಹೋಗ್ತೀರಿ, ಕೆಲ್ಸಕ್ಕೆ ಹೋಗ್ತೀರಿ. ಕೆಲ್ಸಕ್ಕೆ ಹೋದ್ರಿ ಅಂದ್ರೆ ಕೆಲ್ಸಕ್ಕೆ ಏನು ತಗೋತೀರಿ? ನೀವು ಪಗಾರ ತಗೋತೀರಿ? ತಗೊಳ್ಳಲ್ಲ. ಬೆಳಿಗ್ಗೆಯಿಂದ ಹಿಡ್ಕೊಂಡು ಸಾಯಂಕಾಲವರೆಗೆ ಏನಾರು ದುಡಿಯಾಕ ರೈತರು ಹೋದ್ರು ಹೊಲಕ್ಕ ಅಂದ್ರ ಪಗಾರ ಬೇರೆನೆ. 500, 400, 300, 200, 250 ಹೀಗೆಲ್ಲ ಪಗಾರಗಳನ್ನ ಲೆಕ್ಕ ಹಾಕೊಂಡು ಹೋಗ್ತೀವಿ ನಾವೆಲ್ಲ. ಹೋಗಿ ಅದನ್ನು ತಗೊಂಡು ಬಂದು ಏನ್ ಮಾಡ್ತೀರಿ ನೀವು?
ಪಗಾರ ತಗೊಂಡು ಬಂದು ಏನ್ ಮಾಡ್ತೀರಿ? ನಿಮ್ಮ ಜೀವನವನ್ನು ನೀವು ಸಾಗಿಸ್ತೀರಿ. ಬಹಳ ಮಂದಿ ಆ ಹಣವನ್ನು ತಗೊಂಡು ಬರ್ತಾರ, ಗಳಿಕೆ ಮಾಡ್ತಾರ, ಪೋಸ್ಟ್ ಆಫೀಸಿಗೆ ತುಂಬ್ತಾರ, FD ಮಾಡ್ತಾರ, RD ಮಾಡ್ತಾರ, ಏನೆಲ್ಲ ಮಾಡ್ತೈತಿ ಮನುಷ್ಯ. ನೋಡ್ರಿ, ಏನ್ ಮಾಡಿದ್ರು ಸಹಿತ ಕೊನೆಗೆ ಅದನ್ನ ನೀವು ಒಯ್ಯುದಿಲ್ಲ, ಅದನ್ನ ಇಲ್ಲೇ ಬಿಟ್ಟು ಹೋಗ್ತೀರಿ. ಹಾಗೆ ಎಲ್ಲವನ್ನು ಮಾಡುವಂತ ಜನಗಳು ನಾವೆಲ್ಲ. ಆದ್ರೆ ಕಲ್ಯಾಣದ ಶರಣರ ಅಭಿಪ್ರಾಯ ಏನು ಅಂದ್ರೆ, ನಾನು ಗಳಿಸಿದ ಸಂಪತ್ತನ್ನ ದಾಸೋಹಕ್ಕೆ ವಿನಿಯೋಗ ಮಾಡಬೇಕು ಅನ್ನುವಂಥ ಭಾವ, ಜಂಗಮರಿಗೆ ತೃಪ್ತಿ ಪಡಿಸಬೇಕನ್ನುವಂಥ ಭಾವ. ಪ್ರತಿನಿತ್ಯ ಜಂಗಮ ದಾಸೋಹ, ಜಂಗಮಾರ್ಚನೆಯನ್ನು ಮಾಡುವ ಭಾವ. ಯಾರು ದುಡ್ಕೊಂಡು ಬರ್ತಿದ್ರು, ಕಾಯಕ ಮಾಡಿಕೊಂಡು ಬರ್ತಿದ್ರು, ಬಂದಿರುವ ಸಂಪತ್ತನ್ನು ತಗೊಂಡು ಬಂದು ಮನೆಯೊಳಗ ಜಂಗಮರನ್ನ ಕರೆಸಿ ಅವರಿಗೆ ಪ್ರಸಾದ ಮಾಡಿ ನಂತರ ಇದ್ರೆ ಉಣ್ತಿದ್ರು, ಇಲ್ಲ ಅಂದ್ರೆ ಉಪವಾಸ ಮಲಗ್ತಿದ್ರು. ಆ ಒಂದು ಕಾಯಕ ಕಲ್ಯಾಣದ ಶರಣರ ಕಾಯಕ. ಹಿಂಗ ಕಿನ್ನರಿ ಬೊಮ್ಮಯ್ಯ ಕಿನ್ನರಿ ನುಡಿಸ್ತಿದ್ದ, ಬಂದ ಸಂಪತ್ತನ್ನ ತಗೊಳ್ತಿದ್ದ, ಮನೆಗೆ ಹೋಗಿ ದಾಸೋಹ ಮಾಡಿ ಜಂಗಮರನ್ನ ಕರೆಸಿ ಅವರಿಗೆ ಪ್ರಸಾದ ಉಣಬಡಿಸ್ತಿದ್ದ. ಹೀಗೆ ಕಾಯಕ ನಡೆದಿತ್ತು. ಶರಣರಲ್ಲಿ ಕರುಣಾಭಾವ ಹೇಗಿರ್ತೈತಿ ಅಂತ ಹೇಳ್ತೇವೆ. ಯಾವಾಗ ಕಿನ್ನರಿ ಬೊಮ್ಮಯ್ಯ ಪ್ರತಿನಿತ್ಯ ತನ್ನ ನಿತ್ಯದ ಕಾಯಕವನ್ನ ಮಾಡ್ತಿದ್ದ, ನಾವು ಮಾಡಬೇಕು ಕಾಯಕ, ನೀವೆಲ್ಲರೂ ಮಾಡ್ತೀರಿ ಕಾಯಕ. ಕಾಯಕ ಅಂದ್ರೆ ಹೇಗಿರಬೇಕು? ಸತ್ಯ ಶುದ್ಧವಾದ ಕಾಯಕ ಇರ್ಬೇಕಂತ. ಯಾರನ್ನ ಮಾಡ್ರಿ ನೀವು ಕಾಯಕ, ಸತ್ಯತೆ ಇರಬೇಕು ಕಾಯಕದಲ್ಲಿ, ಶುದ್ಧತೆ ಇರಬೇಕು ಕಾಯಕದಲ್ಲಿ, ಪ್ರಾಮಾಣಿಕತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಅಂದಾಗ ಮಾತ್ರ ಅದು ಕಾಯಕ ಅನಿಸ್ಕೊಳ್ತದೆ. ಅಸತ್ಯ, ಅಶುದ್ಧತೆ, ಅಪ್ರಾಮಾಣಿಕತೆ ಇತ್ತು ಅಂದ್ರೆ ಅದು ಕಾಯಕ ಆಗೋದಿಲ್ಲ. ಕಲ್ಯಾಣದ ಶರಣರ ಸಿದ್ಧಾಂತದ ಪ್ರಕಾರ ಕಾಯಕ ಸತ್ಯಶುದ್ಧವಾದ ಕಾಯಕ, ಕಾಯಕ ಪ್ರಾಮಾಣಿಕವಾದ ಕಾಯಕ, ಕಾಯಕ ಅದು ಸತ್ಯತೆಯಿಂದ ಕೂಡಿರುವಂತೆ ಕಾಯಕವಾಗಿತ್ತು. ಹೀಗೆ ಮಾಡ್ತಿದ್ರಲ್ಲ, ದಿನ ಕಾಯಕ ಮಾಡ್ತಿದ್ದ, ದಿನ ಮಾಡ್ತಿದ್ದ ಮಾಡಬೇಕಾದ್ರೆ ಒಂದು ದಿನ ಆ ಗುಡಿಯ ಮುಂದೆ ಕುಳಿತು ಕಿನ್ನರೆಯನ್ನು ನುಡಿಸುವಾಗ ಒಂದು ಕುರಿ ತಪ್ಪಿಸಿಕೊಂಡು ಕಟುಕನಿಂದ ಓಡಿ ಬರ್ತದೆ. ತಪ್ಪಿಸಿಕೊಂಡು ಒಂದು ಕುರಿ ಆ ಕಟುಕನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಬಂದು ಆ ಕುರಿ ಏನ್ ಮಾಡ್ತದಂದ್ರೆ, ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿರುವಂತ ತ್ರಿಪುರಾಂತಕೇಶ್ವರನ ದೇವರ ಹಿಂದೆ ಹೋಗಿ ನಿಲ್ತದೆ. ಆ ಕುರಿ ಯಾರು ಗೊತ್ತೇನು? ಒಬ್ಬ ಕಟುಕನ ಕುರಿ. ಆ ಕುರಿಯನ್ನ ಯಾಕೆ ತಂದಿದ್ದ ಕಟುಕ ಅಂದ್ರ, ವೇಶ್ಯೆ ತನ್ನ ಮನೆಯ ದೇವರಿಗಾಗಿ ಬಲಿ ಕೊಡುವುದಕ್ಕಾಗಿ ಆ ಕುರಿಯನ್ನ ಕೊಂಡುಕೊಂಡು ಬಂದಿರ್ತಾಳೆ. ಒಬ್ಬ ವೇಶ್ಯೆ ಕಲ್ಯಾಣದಲ್ಲಿ ತನ್ನ ಮನೆ ದೇವರಿಗಾಗಿ ಬಲಿಯನ್ನ ಕೊಡುವುದಕ್ಕಾಗಿ ಆ ಕುರಿಯನ್ನ ಕೊಂಡುಕೊಂಡು ಬಂದಿರ್ತಾಳೆ. ಆ ಕುರಿ ತಪ್ಪಿಸಿಕೊಂಡು ಓಡಿ ಹೋಗಿರ್ತದಲ್ಲ, ಓಡಿ ಹೋಗಿ ಎಲ್ಲಿ ನಿಂತಿರ್ತದೆ ಅಂದ್ರೆ ಅದು ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿ ನಿಂತಿರ್ತಾರೆ. ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿ ಯಾವಾಗ ಕುರಿ ಹೋಗಿ ನಿಂತಿತ್ತೋ, ಇಲ್ಲಿ ಕಿನ್ನರಿ ಬಾರಿಸಕತ್ತಿದ್ದ ಕಿನ್ನರಿ ಬೊಮ್ಮಣ್ಣ. ಕಿನ್ನರಿ ಬೊಮ್ಮಣ್ಣ ಬೇರೆ ಯಾರು ಅಲ್ಲ, ರಾಯಚೂರು ಭಾಗದಲ್ಲಿರುವಂತ ಒಂದು ಊರಿನೊಳಗೆ ಅಕ್ಕಸಾಲಿಗನಾಗಿ ಇರ್ತಿದ್ದ. ಮೊದಲ ಅಕ್ಷರ ಕಲ್ಯಾಣಕ್ಕೆ ಹೋಗಿ ಕಿನ್ನರಿ ಬೊಮ್ಮಯ್ಯ ಅಂತ ಹೆಸರು ಪಡ್ಕೊಂಡ. ಅವನು ಯಾವಾಗ ಕಿನ್ನರಿಯನ್ನ ನುಡಿಸ್ತಾ ಅಲ್ಲಿದ್ದ, ಒಳಗೆ ಹೋಗಿ ಕುರಿ ನಿಂತಿತ್ತು. ಆ ಕುರಿಯನ್ನು ಹಿಡ್ಕೊಂಡು ಹೋಗುವುದಕ್ಕಾಗಿ ಕಟುಕ ಬಂದ. ಕಟುಕ ಯಾವಾಗ ಕಟುಕ ಬಂದ ಮೇಲೆ ಕುರಿಯನ್ನ ಕೇಳ್ತಾನೆ ಕಿನ್ನರಿ ಬೊಮ್ಮಯ್ಯನನ್ನ, ಏ ಬೊಮ್ಮಯ್ಯ, ಓ ಶರಣ, ಇಲ್ಲಿ ಕುರಿ ಹೋಯ್ತನು ಅಂತ ತಿಳ್ಕೊಂಡು ಕೇಳಿದಾಗ ಶರಣರಂತಾರ, ಕಿನ್ನರಿ ಬೊಮ್ಮಯ್ಯನವರಂತಾರ, ಹೋಗಿಲ್ಲ ಅಂದ್ರೆ ಸುಳ್ಳು ಹೇಳಿದಂಗಂತಾರ. ಹೋಗಿಲ್ಲ ಅಂದ್ರೆ ಸುಳ್ಳು ಹೇಳಿದಂಗಂತ, ಹೋಗೈತಿ ಅಂದ್ರೆ ಒಂದು ಜೀವಿಯ ಪ್ರಾಣವನ್ನು ತೆಗೆದಂಗಂತಾರ. ಏನ್ ಮಾಡ್ಬೇಕು? ಅವಾಗ ಯೋಚನೆ ಮಾಡ್ತಾರೆ ಶರಣರು, ಕುರಿ ದೇವಾಲಯದಲ್ಲಿ ಈಶ್ವರನ ಹಿಂದೆ ನಿಂತದ, ಆದ್ರೆ ಆ ಕುರಿಯನ್ನು ನಾನು ಬಿಟ್ಟುಕೊಡೋದಿಲ್ಲ, ಕುರಿ ಪರವಾಗಿ ನಿನಗೆ ಏನು ಬೇಕು ಕೇಳು, ಕೊಡ್ತೀನಿ ಅಂದ್ರೆ ಅವರು ಕಿನ್ನರಿ ಬೊಮ್ಮಯ್ಯನವರು. ನೀವಾದ್ರೆ ಏನ್ ಮಾಡ್ತೀರಿ? ಅಲ್ಲೇ ನೋಡ್ಕೊಂಡು ಹೋಗತ್ತೀವಿ. ಕಿನ್ನರಿ ಬೊಮ್ಮಯ್ಯನವರು ಯಾವಾಗ ಕುರಿಯನ್ನ ಕೊಡಾಕ ಹಿಂಜರಿದ್ರು, ಕೊನೆಗೆ ಹೇಳ್ತಾರೆ,
ನನ್ನ ಕುರಿಯನ್ನು ನಾನು ಒಯ್ತೀನಿ ಅಂತ ಕಟುಕ ಅಂದ್ರೆ ಅವನು ಹೇಳ್ತಾನೆ, ದೇವರ ಬೆನ್ನು ಹಿಂದೆ ಬಿದ್ದಿದೆ ಅಂದ್ರೆ ಅದು ನನ್ನ ಬೆನ್ನು ಹಿಂದೆ ಬಿದ್ದಂಗ, ನಾನು ಕುರಿಯನ್ನು ಕೊಡಂಗಿಲ್ಲ, ಬೇಕಾದ್ರೆ ಅದರ ಪರವಾಗಿ ಹಣ ಕೊಡ್ತೀನಿ ತಗೋ ಅಂದ. ಕಟುಕಂತಾನ, ನೀನ ಕಿನ್ನರಿಯನ್ನು ನುಡಿಸಿ ಅವರು ಇವರು ಹಾಕಿರುವಂತ ₹1 ಇಟ್ಕೊಂಡು ಜೀವನ ಮಾಡವ್ ನೀನು, ನಾನು ಕೇಳಿದ ಹಣವನ್ನು ಕೊಡಾಕ ನಿನಗೆ ಅಕ್ಕೈತೇನು? ಬೇಕಾಗಿಲ್ಲ ನನಗೆ ಹಣ, ನನಗ ಕುರಿಬೇಕು ಅಂದ. ಅವಾಗ ಕಟುಕನ ಮಾತಿಗೆ ಎದುರು ಉತ್ತರ ಕೊಡ್ತಾರೆ ಕಿನ್ನರಿ ಬೊಮ್ಮಯ್ಯನವರು, ನಿನಗೆ ಹಣ ಬೇಕಲ್ಲ, ಎಷ್ಟು ಬೇಕು ಕೇಳಿಕೊಡ್ತೀನಿ ಅಂತ. ಅವಾಗ ಕಟುಕ ಅಂತಾನೆ, ಅಪಹಾಸ್ಯ ಮಾಡಿ ಇವನಿಂದ ಹಣ ಕೊಡಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಕಟುಕ ಹೇಳ್ತಾನೆ, 500 ಹೊನ್ನು ಕೊಡು ಅಂದ. ₹500 ಹೊನ್ನು ಕೊಡುವಂತ. ಅವಾಗ ಕಿನ್ನರಿ ಬೊಮ್ಮಯ್ಯನವರು, ಹಾಗಾದ್ರೆ ₹500 ಹೊನ್ನು ಕೊಡಬೇಕಲ್ಲ, ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬಿಡು, ಕೊಡ್ತೀನಿ ಅಂದ್ರು. ಭಗವಂತನ ಮೇಲೆ ನಂಬಿಕೆ, ದೇವರ ಮೇಲೆ ನಂಬಿಕೆ, ವಿಶ್ವಾಸ ಇವೆಲ್ಲವನ್ನು ಇಟ್ಕೊಂಡಿರುವಂತ ಕಿನ್ನರಿ ಬೊಮ್ಮಯ್ಯನವರು ಅನುಕ್ಷಣದೊಳಗ ಕಿನ್ನರಿಯನ್ನು ನುಡಿಸ್ತಾ ಕಲ್ಯಾಣದ ಶರಣರ ಹಾಡುಗಳನ್ನ, ವಚನಗಳನ್ನು ಯಾವಾಗ ಹಾಡಕತ್ತಿದ್ರೋ ಅಲ್ಲಿ ಬಂದಿರುವಂತ ಎಲ್ಲ ಜನರು ಸೇರಿ ಆ ಗಾನವನ್ನ ಕೇಳಿ ಎಲ್ಲರೂ ಹಣವನ್ನ ಹಾಕಿದ್ರು 10-15 ನಿಮಿಷದೊಳಗ 500 ಹೊನ್ನಾಯ್ತು. ಅದೇ ಹೊನ್ನನ್ನ ಕೈಗೆ ಕೊಟ್ಟ, ತಗೊಂಡು ಹೋದ. ಕಟುಕ ಹೋದ. ನಾನು ತಗೊಂಡಿದ್ದು ಕುರಿಯನ್ನ ₹100 ಹೊನ್ನಿಗೆ ₹500 ಹೊನ್ನು ಬಂದೈತಲ್ಲ, ಹಣದ ಆಸೆಗಾಗಿ ಅವನು ಏನ್ ಮಾಡಿದ ಅಂದ್ರೆ ಕುರಿ ಬಿಟ್ಟ, ಹಣ ತಗೊಂಡು ಹೋದ ಮನೆಗೆ. ವೇಶ್ಯೆ ಕೇಳ್ತಾಳೆ, ಕುರಿ ಎಲ್ಲಿ? ಏ ವೇಶ್ಯೆ, ಕುರಿ ತಂದಿಲ್ಲ, ನಾನು 500 ಹೊನ್ನು ತಂದೀನಿ, ಈ ಹೊನ್ನು ತಗೋ, ಮತ್ತೆ ಇಂತ 5 ಕುರಿ ತಗೋಬಹುದಲ್ಲ ಅಂದಾಗ ವೇಶ್ಯೆ ಹೇಳ್ತಾಳಂತೆ, ನನಗೆ ಹೊನ್ನಿನ ಅವಶ್ಯಕತೆ ಇಲ್ಲ, ನಾನು ಮನೆಯ ದೇವರಿಗಾಗಿ ಆ ಕುರಿಯನ್ನು ಬಲಿ ಕೊಡ್ತೀನಿ ಅಂತ ಈಗಾಗಲೇ ಹೇಳಿಬಿಡ್ತೀನಿ, ಅದೇ ಕುರಿಯನ್ನು ತರಬೇಕು, ನಾನು ಬಲಿ ಕೊಡಬೇಕು ಅಂತ ಹಠ ಹಿಡಿತಾಳೆ ವೇಶ್ಯೆ. ಕಿನ್ನರಿ ಬೊಮ್ಮಯ್ಯ ಹಣ ಕೊಟ್ಟು ಕಳಿಸಿದ್ದ, ಕಟುಕ ತಗೊಂಡು ಬಂದಿದ್ದ, ಏನೆಲ್ಲ ಮಾಡಿದ್ರು ಸಹಿತ ವೇಶ್ಯೆ ಒಪ್ಪೋದಿಲ್ಲ. ಮರಳಿ ಹಣವನ್ನು ತಗೊಂಡು ಕಿನ್ನರಿ ಬೊಮ್ಮಯ್ಯನ ಹತ್ರ ಬಂದ ಕಟುಕ ಹೇಳ್ತಾನೆ, ಏ ಕಿನ್ನರಿ ಬೊಮ್ಮಯ್ಯ, ನನಗೆ ಹಣ ಬೇಕಾಗಿಲ್ಲ, ನನಗೆ ಅದೇ ಕುರಿ ಬೇಕು. ಅವಾಗ ಹೇಳ್ತಾನೆ ಬೊಮ್ಮಯ್ಯ, ನಾನು ಕುರಿಯನ್ನು ಕೊಡೋದಿಲ್ಲ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನೋಡಿ, ಮೂಕ ಪ್ರಾಣಿಗಳಿಗಾಗಿ ಭಗವಂತನ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾರೆ, ಅಷ್ಟೇ ನಂಬಿಕೆಯನ್ನ ಭಗವಂತನ ಪರವಾಗಿ ಪ್ರಾಣಿಗಳ ಮೇಲೆ ಶರಣರು ಇಟ್ಟಿದ್ರು ಅಂತ. ನಾನು ಪ್ರಾಣವನ್ನೇ ಕೊಡ್ತೀನಿ ಹೊರತಾಗಿ ನನ್ನ ಬೆನ್ನ ಹಿಂದೆ ನಿಂತಿರುವಂತ ಕುರಿಯನ್ನ ನಿನಗೆ ಕೊಡೋದಿಲ್ಲ ಅಂತ ಯಾವಾಗ ಹಠ ಹಿಡಿತಾನೆ ಕಿನ್ನರಿ ಬೊಮ್ಮಯ್ಯ, ಆ ಕ್ಷಣದೊಳಗ ಕಟುಕನಿಗೆ ಕೋಪ ಬಂದು ಏನ್ ಮಾಡ್ತಾನಂದ್ರೆ, ಆ ಕಿನ್ನರಿ ಬೊಮ್ಮಯ್ಯ ಕೊಡೋದಿಲ್ಲ ಅಂದಾಗ ಸಿಟ್ಟಿಗೆದ್ದು ಆತ ತೆಗೆದುಕೊಂಡು ಬರಬೇಕು ಅಂತ ಮುನ್ನುಗ್ಗಿದಾಗ ಕಿನ್ನರಿ ಬೊಮ್ಮಯ್ಯನವರು ತಮ್ಮ ಕೈಯಾಗಿರುವಂತ ಆ ಕಿನ್ನರಿ ವಾದ್ಯವನ್ನು ತೆಗೆದುಕೊಂಡು ಆ ಕಟುಕನಿಗೆ ಚುಚ್ಚಿ ಕೊಂದು ಬಿಡ್ತಾರೆ. ಯಾವಾಗ ಕೊಂದ್ರಲ್ಲ, ಯಾವಾಗ ಕೊಂದ್ರು ಸುದ್ದೆಲ್ಲ ಕಲ್ಯಾಣ ತುಂಬಾ ಹರಡಿತು. ಎಲ್ಲರೂ ಸಹಿತ ಹೇಳಾಕತ್ತಿದ್ರು, ಕಿನ್ನರಿ ಬೊಮ್ಮಯ್ಯನವರು ಅಂದ್ರೆ ಶ್ರೇಷ್ಠ ಶರಣ ಅನ್ಕೊಂಡ್ವಿ, ಶರಣರಲ್ಲಿ ಕೊಲ್ಲುವ ಭಾವ ಇರ್ತದೇನು, ಶರಣರಂದ್ರೆ ಇನ್ನೊಬ್ಬರ ಜೀವವನ್ನು ತೆಗೆಯುವಂತ ತಾಕತ್ತು ಅವ್ರಿಗೆ ಎಲ್ಲಿ ಇರ್ತದಂತ. ಹೀಗೆಲ್ಲ ಊರಾಗ ಕೆಲಷ್ಟು ಮಂದಿ ಅವ್ರ ಪರನೂ ಇರ್ತಾರ, ವಿರೋಧಿಗಳು ಇರ್ತಾರ. ಊರಂದ ಬಳಿಕ ಎಲ್ಲರೂ ಊರಂದ ಬಳಿಕ ಶಿವಾಲಯಕ್ಕೆ ಜಾಗನೂ ಒಂದೇ, ಎಲ್ಲದಕ್ಕೂ ಒಂದೇ. ಊರಂದ ಬಳಿಕ ಹಂಗ ಎಲ್ಲರೂ ಇರ್ತಾರೆ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಅವಾಗ ಕೆಟ್ಟವರೆಲ್ಲರೂ ಆತನ ಪರವಾಗಿ ವಿರೋಧವೆನಿಸಿದ್ರು, ಪ್ರಚಾರ ಪಡೆಯಕ್ಕೆ. ಶರಣರು ಕೊಲೆ ಮಾಡುವ ಭಾವ ಇರಬಾರದು. ಕಲ್ಯಾಣದಲ್ಲಿ ಶರಣರನ್ನ ನಿರ್ಮಿಸಿರುವಂತಹ, ಶರಣರನ್ನ ಸ್ವಾಗತ ಮಾಡಿಕೊಂಡಿರುವಂತದ್ದು ಯಾರಿಗೆ ಸಲ್ತದಂದ್ರೆ ಅದು ಬಸವಣ್ಣನಿಗೆ. ಬಸವಣ್ಣನನ್ನು ಕರೆಸಿ ಹೇಳ್ತಾನೆ ಬಿಜ್ಜಳ ಮಹಾರಾಜ, ಏ ಬಸವಣ್ಣ, ನೋಡು, ಶರಣರೆಂದರೆ ದೇವರ ಸಮಾನ, ಶರಣರೆಂದರೆ ನಡೆದಾಡುವಂತ ದೇವರು ಅನ್ನುವಂಥ ಭಾವ ನಿನ್ನಲ್ಲಿದೆಯಲ್ಲ. ಶರಣರ ತತ್ವಕ್ಕೆ ವಿರೋಧವಾಗಿ ಒಬ್ಬ ವ್ಯಕ್ತಿಯ ಜೀವವನ್ನ ತೆಗೆದುಕೊಂಡಾನಂದ್ರೆ ಅವನು ಶರಣನಾಗ್ತಾನೇನು, ಕೊಲೆಗಾರವನು ಅಂತ ಹೇಳ್ತಾರೆ. ಬಸವಣ್ಣಂತಾನೆ, ಅವರು ಕೊಲೆ ಮಾಡಿರುತ್ತಿಲ್ಲ, ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ.
ಶರಣರು ಯಾವಾಗ ಸಿಟ್ಟಿಗೆ ಹೇಳ್ತಾರಂದ್ರೆ ಹೇಳಿದ್ದನ್ನು ಅರ್ಥೈಸಿಕೊಳ್ಳದೆ ಇರುವಾಗ ಸಿಟ್ಟಿಗೆದ್ದು ಕೋಪದಲ್ಲಿ ಏನಾದರೂ ಅನಾಹುತಗಳಾಗಿರಬಹುದು. ಹೋಗೋಣ ನಡ್ರಿ, ವಿಚಾರ ಮಾಡೋಣ. ಇಡೀ ಊರು ಜನ ಎಲ್ಲ ಹೇಳ್ತಾರ, ಕಟುಕಣ ಹೆಣನೂ ಸಹಿತ ಅಲ್ಲೇ ಬಿದ್ದದ ತ್ರಿಪುರಾಂತಕೇಶ್ವರ ದೇವಾಲಯದೊಳಗ, ಏನು ಇಲ್ಲಂತಿ ನೋಡನ್ ನಡಿ ಅಂತ ಎಲ್ಲರೂ ಬಂದಾಗ ಕಿನ್ನರಿ ಬೊಮ್ಮಯ್ಯನವರು ತಮ್ಮ ಕೈಯಲ್ಲಿರುವಂತ ಕಿನ್ನರಿಯನ್ನ ಹಿಡ್ಕೊಂಡು ಹಂಗ ಕುಂತಿದ್ರು. ಬಂದು ಬಿಜ್ಜಳ ಮಹಾರಾಜ ಕೇಳ್ತಾರೆ, ಏ ಕಿನ್ನರಿ ಬೊಮ್ಮಯ್ಯ, ನೀನೊಬ್ಬ ಶರಣನೇನು? ನೀನು ಶರಣೇನು? ನಿನ್ನಲ್ಲಿ ಕೊಲ್ಲುವ ಭಾವ ಐತೆಂದ್ರೆ ನೀ ಹೆಂಗ ಶರಣ ಅಂತ ನಾನಾ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾರೆ. ಎಲ್ಲ ಪ್ರಶ್ನೆಗಳನ್ನ ಪ್ರೇಮದಿಂದ ಸಹಿಸಿಕೊಂಡು, ಪ್ರೀತಿಯಿಂದ ಸಹಿಸಿಕೊಂಡು ಮುಗ್ಧನಾಗಿ ಕೊಡ್ತಿರುವಂತ ಕಿನ್ನರಿ ಬೊಮ್ಮಯ್ಯನವರು ಹೇಳ್ತಾರೆ, ನಾನು ನಿಜವಾಗ್ಲೂ ಅವನನ್ನು ಕೊಂದಿಲ್ಲ. ಕೊಲ್ಲುವಂತೆ ಮಾಡಿದವನು, ಪ್ರೇರೇಪಿಸಿದವನು ಅವನೇ. ನಾನು ಕುರಿಯನ್ನು ಕೊಡೋದಿಲ್ಲ ಅಂದೆ. ಕುರಿ ಪರವಾಗಿ ನಾನು 500 ಹೊನ್ನು ಕೊಟ್ಟೆ. ಆದರೂ ಸಹಿತ ಮರಳಿ ಬಂದು ಕುರಿಯನ್ನ ಒತ್ತಾಯದಿಂದ ಎಳೆದುಕೊಂಡು ಹೋಗುವಾಗ ಸಿಟ್ಟಿನೊಳಗೆ ನಾನು ತಪ್ಪು ಮಾಡಿದ್ದೇನೆ ಹೊರತಾಗಿ ಇದರಲ್ಲಿ ನನ್ನೇನೂ ತಪ್ಪಿಲ್ಲ. ನಾನು ನಿಜವಾಗ್ಲೂ ಕೊಲೆ ಮಾಡಕ್ ಮುಂದಾಗಿಲ್ಲ ಅಂತ ಎಲ್ಲವರು ಹೇಳ್ತಾರೆ. ಸೇರಿದ ಜನ ಅಂತಾರ, ಬಚಾವಾಗಕ್ಕೆ ಏನಾರು ಹೇಳ್ತಾನೆ ನೋಡು ಮಗ ಅಂತ. ಬಚಾವಾಗಕ್ಕೆ ಏನಾರು ಹೇಳ್ತಾರ, ಕರೆ ಇದ್ದದ್ದನ್ನು ಸುಳ್ಳು ಹೇಳ್ತಾರ ಜೀವ ಉಳಿಸ್ಕೊಳ್ಳೋದಕ್ಕೆ. ಜೀವ ಉಳಿಬೇಕು ಅಂದ್ರ ಕರೆ ಇದ್ರೂ ಸಹಿತ ಸುಳ್ಳು ಹೇಳಿ ಆ ಕ್ಷಣದೊಳಗ ನಾವು ಪಾರಾಗಬಹುದು ಅನ್ನುವಂಥ ಭಾವ ಬಂದರೂ ಸಹಿತ ಕಿನ್ನರಿ ಬೊಮ್ಮಯ್ಯನವರು ಹೇಳ್ತಾರೆ, ನಂದು ಇದರಲ್ಲಿ ಏನೂ ತಪ್ಪಿಲ್ಲ, ತಪ್ಪೆಲ್ಲ ಕಟುಕಂದು ಅಂದಾಗ ಬಿಜ್ಜಳ ಮಹಾರಾಜ ಸೇರಿದ ಎಲ್ಲ ಶರಣರು ಮಹಾಜನಗಳೆಲ್ಲರೂ ಅಂತಾರ, ಸುಳ್ಳು ಹೇಳಬೇಡ ಕಿನ್ನರಿ ಬೊಮ್ಮಯ್ಯ. ಅವಾಗ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ನಾನು ಸುಳ್ಳು ಹೇಳ್ತಾ ಇದ್ದೀನಲ್ಲ ನಿಮಗೆ, ನಾನೇನಾದ್ರೂ ಹೇಳುವ ಮಾತಿನೊಳಗೆ ವ್ಯತ್ಯಾಸವಾಗಿದ್ರೆ, ನಾನು ಹೇಳುವ ಮಾತಿನಲ್ಲಿ ವ್ಯತ್ಯಾಸ ಇದ್ರೆ, ನಾನು ಏನು ಬೋಧನೆ ಮಾಡಿದೆ ಅದೆಲ್ಲ ಸತ್ಯ. ಬೇಕಾದ್ರೆ ನಿಮಗೆ ಸುಳ್ಳು ಅನಿಸಿದ್ರೆ ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿರುವಂತ ಆ ಈಶ್ವರನನ್ನೇ ಕೇಳಿ ಅಂತಾರೆ. ಅವಾಗ ಸೇರಿದ ಜನ ಅಂತಾರ, ಕಲ್ಲು ಮಾತನಾಡುತ್ತೇನೋ ಮೂರ್ಖ, ಕಲ್ಲು ಮಾತಾಡುತ್ತೇನೋ? ಜೀವಂತ ಇರುವಂತ ನೀನೇ ಮಾತನಾಡುವಂತ ನೀನೇ ಸುಳ್ಳು ಹೇಳಾಕತ್ತಿ ಅಂದ್ರ ಮೂಕವಾಗಿರುವಂತದ್ದು ಕಲ್ಲು, ನಿರ್ಜೀವಿಯಾಗಿರುವಂತ ಕಲ್ಲು ಮಾತನಾಡುತ್ತೇನೋ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದಾಗ ಬಿಜ್ಜಳ ಮಹಾರಾಜನಿಗೆ ಕಿನ್ನರಿ ಬೊಮ್ಮಯ್ಯ ಅಂತಾನ, ನೀವು ಮನಸ್ಸು ಕೊಟ್ಟು ಮಾತನಾಡಿಸಿ ನೋಡಿ, ನಾನು ಹೇಳಿದ ಮಾತನ್ನ ಅದೇ ಕಲ್ಲು ಉತ್ತರವನ್ನು ಕೊಟ್ಟರೆ ಆಮೇಲೆ ನೀವೇನು ಬೇಕಾದ್ರೂ ಶಿಕ್ಷೆಯನ್ನು ಕೊಡಿ ಅಂತ ತಿಳ್ಕೊಂಡು ಮತ್ತೆ ಉತ್ತರವನ್ನು ಕೊಡ್ತಾನ ಕಿನ್ನರಿ ಬೊಮ್ಮಯ್ಯ. ನೋಡೋಣ ಅಂತ ತಿಳ್ಕೊಂಡು ಸೇರಿದ ಮಹಾಶರಣರು ಬಸವಣ್ಣ, ಬಿಜ್ಜಳ ಮಹಾರಾಜ ಎಲ್ಲರೂ ಸೇರಿಕೊಂಡು ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿರುವಂತ ತ್ರಿಪುರಾಂತೇಶ್ವರ ಲಿಂಗಕ್ಕೆ ಕೇಳ್ತಾನಂತೆ ಬಿಜ್ಜಳ ಮಹಾರಾಜ, ಓ ಲಿಂಗವೇ, ಕಿನ್ನರಿ ಬೊಮ್ಮಯ್ಯ ಹೇಳಿದ್ದೆಲ್ಲವೂ ಸತ್ಯವೇ ಅಂತ ಪ್ರಶ್ನೆ ಮಾಡಿದ. ಆ ನಿರ್ಜೀವಿಯಾಗಿರುವಂತ ಲಿಂಗ 2 ಹೋಳಾಗಿ ಅದರಲ್ಲಿ ಪರಮಾತ್ಮ ಉದ್ಭವಿಸಿ ಹೇಳ್ತಾನಂತೆ, ಇದರಲ್ಲಿ ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿರುವಂತ ನಾನೇ ಸ್ವತಃ ಲಿಂಗ ಕಣ್ಣಾರೆ ಕಂಡೀನಿ, ಕಿವಿಯಾರೆ ಕೇಳಿನಿ. ಇದರಲ್ಲಿ ಯಾರು ತಪ್ಪಿದೆ ಅಂದ್ರೆ ಅದು ಕಟುಕಂದು ಮಾತ್ರ ತಪ್ಪಿದೆ, ಈ ಶರಣಂದು ತಪ್ಪಿಲ್ಲ ಅಂತ ಲಿಂಗವೇ ಉತ್ತರವನ್ನು ಕೊಡಿತಂತೆ ಬಿಜ್ಜಳ ಮಹಾರಾಜನಿಗೆ. ಕಾರಣ ಇಷ್ಟೇ, ಮೂಕ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಿದರೆ, ಮೂಕ ಪ್ರಾಣಿಗಳನ್ನ ರಕ್ಷಣೆ ಮಾಡಿದರೆ, ಮೂಕ ಪ್ರಾಣಿಗಳ ಮೇಲೆ ದಯಾ ತೋರಿದ್ರೆ ಸಾಕ್ಷಾತ್ ಭಗವಂತನು ನಮ್ಮ ಕಷ್ಟ ಬಂದಾಗ ಆತ ನಮಗ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ನಿದರ್ಶನ ಇದೆ. ಹೆಣ್ಣು ಕಂಡು ಭಾವನೆ ಹಣ್ಣಾದ ಭಕ್ತಿಗಾಗಿ, ಸಕಲ ಜೀವನಿಗಾಗಿ ಲೇಸ ಬಯಸಿ ನಾಡಿಗಾಗಿ, ಇತಿಹಾಸದಿ ಬದುಕಿದರು
ಹತಣೀಶತಾಗಿ ಇತಿಹಾಸದಿ ಬದುಕಿದರು ಹತಣೀಶತಾವಾಗಿ ನೋಡುವ ಕಲ್ಯಾಣವ ಹಾಡುವ ವಚನನು ಭಾವಗೀತವ ನೋಡುವ ಕಲ್ಯಾಣವ ಹಾಡುವ ವಚನನು ಭಾವಗೀತವ ನೋಡುವ ಹಾಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ ನೋಡುವ ಹಾಡುವ ಶರಣ ಸಂಸ್ಕೃತಿಯ ಕಂಡು ಕೊಂಡಾಡುವ ನೋಡುವ ಕಲ್ಯಾಣವ ಹಾಡುವ ವಚನನು ಭಾವಗೀತವ ಸಂಪ್ರದಾಯ ಶೋಷಣೆಗಳ ಸಂಕೋಲೆ ದೂರ ಮಾಡಿ ಮಧುರರೆಲ್ಲ ಒಂದೇ ಎಂಬ ಬದುಕಿನಲ್ಲಿ ಒಂದುಗೂಡಿ ಜಾತಿ ಮತವ ದೂಡಿ ಎಲ್ಲರ ಬಡನಾಡಿ ಜಾತಿ ಮತವ ದೂಡಿ ಎಲ್ಲರ ಬಡನಾಡಿ ಕಾಯಕವೇ ಮಾಡಿ ದಾಸೋಹವ ನೀಡಿ ಭಯವುಳ್ಳ ಧರ್ಮವನ್ನು ಕೊಟ್ಟಂತಾಯಿ ಸಿರಿಯ ಭಯವುಳ್ಳ ಧರ್ಮವನ್ನು ಕೊಟ್ಟಂತಾಯಿ ಸಿರಿ ನೋಡುವ ಕಲ್ಯಾಣವ ಹಾಡುವ ವಚನ ಭಾವಗೀತವ ನೋಡುವ ಕಲ್ಯಾಣವ ಹಾಡುವ ವಚನ ಭಾವಗೀತವ ಮಧ್ಯಲೋಕವೆಂಬುವುದು ಕರ್ತಾರನ ಕಮ್ಮಟ ಅನುಭಾವ ಮಂಟಪ ಶರಣರ ಶಾಂತಿಯ ತೋಟ ಮಧ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಅನುಭಾವ ಮಂಟಪ ಶರಣರ ಶಾಂತಿಯ ತೋಟ ದಾನಿಗಳ ಬಡನಾಟ ವಚನಗಳ ರಸದೂತ ದಾನಿಗಳ ಬಡನಾಟ ವಚನಗಳ ರಸದು ಲಿಂಗ ಸಂಘದ ನೋಟ ಸಮರಸದ ಶಿವಮಾಟ ಸಮಾಜವಾದ ಶಿವಶಿರಿಯ ಸಂಸ್ಕೃತಿಯ ದೈವತೆಯ ಸಮಾಜವಾದ ಶಿವಶಿರಿಯ ಸಂಸ್ಕೃತಿಯ ದೈವತೆಯ ಸಮಾಜವಾದ ಶಿವಶಿರಿಯ ಸಂಸ್ಕೃತಿಯ ದೈವತೆ ನೋಡುವ ಕಲ್ಯಾಣವ ಹಾಡುವ ವಚನ ಭಾವಗೀತವ ನೋಡುವ ಕಲ್ಯಾಣವ ಹಾಡುವ ವಚನ ಭಾವಗೀತವ ಬಸವ ಹಲ್ಲಮ ಚನ್ನ ಬಸವ ಸಿದ್ಧರಾಮ ನೀಲಮ್ಮ ಗಂಗಮ್ಮ ಭದ್ರಾಯಿ ರಾಜಮ್ಮ ಬಸವ ಹಲ್ಲಮ ಚನ್ನ ಬಸವ ಸಿದ್ಧರಾಮ ನೀಲಮ್ಮ ಗಂಗಮ್ಮ ಭದ್ರಾಯಿ ರಾಜಮ್ಮ ಹೆಣ್ಣು ಗಂಡು ಭಾವನಿಗೆ ಭಂಡಾದರು ಭಕ್ತಿಗಾಗಿ ಹೆಣ್ಣು ಗಂಡು ಭಾವನಿಗೆ ಭಂಡಾದರು ಭಕ್ತಿಗಾಗಿ ಸಕಲ ಜೀವನಿಗಾಗಿ ಆ
ಸಕಲ ಜೀವನಿಗಾಗಿ ಲೇಸ ಬಯಸಿ ನಾಡಿಗಾಗಿ ಇತಿಹಾಸದಲ್ಲಿ ಬದುಕಿದರು ಅತಡಿ ಶರಣಾಗಿ ಇತಿಹಾಸದಲ್ಲಿ ಬದುಕಿದರು ಅತಡಿ ಶರಣಾಗ ಇತಿಹಾಸದಲ್ಲಿ ಬದುಕಿದರು ಅತಡಿ ಶರಣಾಗಿ ನೋಡುವ ಕಲ್ಯಾಣವ ನೋಡುವ ವಚನನು ಭಾವಗೀತವ ನೋಡುವ ಕಲ್ಯಾಣವ ಆಡುವ ವಚನನು ಭಾವಗೀತವ ನೋಡುವ ಮಾಡುವ ಶರಣ ಸಂಸ್ಕೃತಿ ಕಂಡು ಕೊಂಡಾಡುವ ನೋಡುವ ಮಾಡುವ ಶರಣ ಸಂಸ್ಕೃತಿ ಕಂಡು ಕೊಂಡಾಡುವ 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 ನಮ್ಮ ಜೋರು ಎಲ್ಲರ ಕೈ ಮೇಲೆ ಮಾಡಿ, ಎಲ್ಲರ ಕೈ ಮೇಲೆ ಮಾಡಬೇಡ, ಎಲ್ಲರೂ ಯಾರು ಬಿಡಬೇಡ, ಎಲ್ಲರ ಕೈ ಮಾಡಿ, ಎರಡು ಮಾಡಿ ಎಕ್ಸರ್ಸೈಸ್ ಮಾಡ್ಕೋಬೇಕು. ಎರಡು ಕೈ ಮೇಲೆ ಮಾಡ್ರೆ ಕಟ್ಟಿ ಮೇಲೆ ಕುಂತವ್ರು ನಿಮ್ಮ ಕೈ ಇಲ್ಲ. ಒಮ್ಮೆ ಜೋರು ಚಪ್ಪಾಳೆ ಮಾಡಿ. ಯಾರು ಕೈ ಮಾಡಿಲ್ಲ ಅವರಿಗೆ BP ಮತ್ತು ಶುಗರ್ ಎರಡೂ ಬರ್ತಾವೆ. ಯಾರಂದ್ರೆ ಒಂದು ಜೋರು ಮೇಲೆ ಕೈ ಮಾಡಿ ಎಲ್ಲರೂ ಜೋರು ಚಪ್ಪಾಳೆ ಕಟ್ತಿದೆ. ಬಿಡ್ರಿ ಬಿಡ್ರಿ. ಮಂದಿ ಲಾಭ ಇದ್ರೆ ಅರ್ಥ ಮಂದಿ ಮುಂದಕ್ಕೆ ಬರೋದು, ಲಾಭ ಇರಲಿಲ್ಲ ಅಂದ್ರೆ ಹತ್ರನ ಹಾಯೋದಿಲ್ಲ. ಯಾವಾಗಲೂ ಬಾವಿ ಒಳಗೆ ಬಿದ್ದಿದ್ದ ಎಲೆ ಬಾವಿಯಲ್ಲಿ ಬಾವ್ಯಾಗ ಬಿದ್ದಾರಂತ ಊರಾಗೆಲ್ಲ ಸುದ್ದಿ ಆಗ್ತದೆ. ಸುದ್ದಿ ಆದಮೇಲೆ ಎಲ್ಲರೂ ಬಾವಿ ಹತ್ತಿರ ಬಂದರು. 3 ಜನ ಬಂದು ಎಲ್ಲರೂ ಬಾವಿ ಇಣೀಕಿ ನೋಡೋದು ಹಿಂದೆ ಸರಿಯೋದು. ಅಯ್ಯೋ ಇವಾಗ ಬಿದ್ದಾರ ಅನ್ನೋದು ಹಿಂದಕ್ಕೆ ಸರಿಯೋದು. ಎಲ್ಲರೂ ನೋಡಿದ್ರು ಹಿಂದಕ್ಕೆ ಸರಿದ್ರು. ಯಾವನು ಇಳಿದವನು ಬದುಕಿಸ್ಬೇಕು ಅಲ್ಲೇ ಇಲ್ಲ. ನೋಡೋದು ಹಿಂದಕ್ಕೆ ಸರಿ. ದೂರದಲ್ಲಿ ಒಬ್ಬವನು 1 ಕಿಲೋಮೀಟರ್ ದೂರದೊಳಗೆ ಹೊಲಕ್ಕೆ ನೀರು ಹಾಸಕ್ಕೆ ಹೋಗಿದ್ದಾವ. ಅವನಿಗೆ ಫೋನ್ ಬಂತು, ಇಂಥವನು ಇಂಥ ಮನೆಯವ ಇಂಥ ಬಾವ್ಯಾಗ ಬಿದ್ದಾರ ಅಂತ ಸುದ್ದಿ. ಹೋದ ತಕ್ಷಣ ನೀರು ಹಾಸೋದು ಬಿಟ್ಟ ಸೀದ ಬೈಕ್ ತೊಗೊಂಡು ಬಾವಿ ಹತ್ರ ಬಂದ. ಸುತ್ತಲೂ ಜನ ನಿಂತಿತ್ತು. ಜನ ಎಲ್ಲ ಸರಿದು ಓಡಿ ಹೋಗಿ ಬಾವಿ ಒಳಗೆ ಜಿಗಿದ. ಬಾವ್ಯಾಗ ಜಿಗಿದ ಅವರನ್ನು ಮೇಲೆ ತಗೊಂಡು ಬಂದ. ಸುತ್ತ ನಿಂತವ್ರೆಲ್ಲ ಅಂತಾರಂತ, ಏನು ಮನುಷ್ಯ ನೀನು? ಸುತ್ತ ನಿಂತವ್ರು ಏನಂತಾರ, ಏನು ಮನುಷ್ಯ ನೀನು, ಪ್ರಾಣ ಹಂದು ತೊರೆದು ಜಿಗದೆಲ್ಲ. ಮತ್ತೆ ತಾವು ನಿಂತವರೆಲ್ಲ ಮನುಷ್ಯರಾಗಲಿ? ತಾವು ಮನುಷ್ಯರಾದ್ರೂ ಸಹಿತ ಅವ ಜಿಗದವನಿಗೆ ಹೇಳಿದ್ರಿ, ಇವ್ರು ಏನು ಮನುಷ್ಯ ನೀನು, ಪ್ರಾಣದ ಹಂಗ ತೊರೆದು ಅವನನ್ನು ಬದುಕಿಸಿದಪ್ಪ ಅಂತ ಎಲ್ಲರೂ ಅವನಿಗೆ ಪ್ರಶ್ನೆ ಏನದು ಶಬಾಷ್ಗಿರಿ ಕೊಡಾಕತ್ತೀವಿ. ಅವ ಅಂದ, ನಾನು ಬದುಕಿಸೋ ಮಗ ಅಲ್ಲ, ನಾನು ಬದುಕಿಸೋ ಮಗ ಅಲ್ಲ, ನಿಮ್ಮಂಗ ನೋಡಿ ಹಿಂದಕ್ಕೆ ಸರಿತಿದ್ದೆ. ಆದ್ರೆ ನಿನ್ನೆ ಮೊನ್ನೆ 3 ಲಕ್ಷ ರೊಕ್ಕ ತಗೊಂಡ. ಇವ ಸತ್ತಂದ್ರೆ 3 ಲಕ್ಷ ನನ್ನ ನೀರು ಪಾಲಕೈತಿ, ಅದಕ್ಕೆ ಅವ್ರು ಬದುಕಿಸಿನಿ ನನ್ನ ರೊಕ್ಕಕ್ಕಾಗಿ ಅಂದವ. ಅಂದರೆ ಸ್ವಾರ್ಥತೆ ಇದ್ರೆ ಮಾತ್ರ ಮನುಷ್ಯರು ಎಲ್ಲದಕ್ಕೂ ಕೈ ಜೋಡಿಸ್ತಾರೆ. ಇರಲಿ, ನಿಮ್ಮಲ್ಲಿ ದಯಾಗುಣವನ್ನು ಬೆಳೆಸಿಕೊಂಡು ನೀವೆಲ್ಲ ಧರ್ಮವಂತರಾಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಇಂದಿನ ವಿಚಾರ ದೇಹ. ಮನುಷ್ಯ ಭಗವಂತ ಕೊಟ್ಟಿರುವಂಥ ಈ ದೇಹವನ್ನು ಹೊತ್ತು ಈ ಭೂಮಿಗೆ ಬಂದಿದ್ದಾರೆ. ಅದಕ್ಕೆ ದಾಸರು ಹೇಳ್ತಾರೆ, ಮಾನವ ಜನ್ಮ ಬಹುದೊಡ್ಡದಣ್ಣ, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ಈ ಮಾನವ ಜನ್ಮ ಅನ್ನೋದು ಬಹಳ ದೊಡ್ಡದಲ್ಲ. ಎಷ್ಟು ಜನ್ಮವನ್ನ ದಾಟಿದ ಮೇಲೆ ಈ ಮಾನವ ಜನ್ಮಕ್ಕೆ ಬಂದಿದೆ ಈ ಶರೀರ ಅಂದ್ರೆ
ಈ ದೇಹವನ್ನು ಹೊತ್ತುಕೊಂಡು ಈ ಭೂಮಿಗೆ ಎಷ್ಟು ಜನ್ಮ ದಾಟಿದ ಮೇಲೆ ಬಂದೈತೆ ಅನ್ನೋದು ನಿಮ್ಗೆ ಗೊತ್ತಿದೆ? ಗೊತ್ತಾಯ್ತಾ? ಎಷ್ಟು ಹೇಳ್ರಿ? ಎಷ್ಟು? ಅಕ್ಕಮಹಾದೇವಿ ಬರೀತಾಳೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದೇ ಭಾರದ ಭವಂಗಳನ್ನು ಉಂಡೆ ಇಂದಿನ ಜನ್ಮವು ಏನಾದರಾಗಲಿ ಮುಂದಿನ ಜನ್ಮವನ್ನು ಕರುಣಿಸಯ್ಯ ಚನ್ನ ಮಲ್ಲಿಕಾರ್ಜುನ ಅಂತ ಬರಲ್ಲ. ಈ ಮನುಷ್ಯ ದೇಹವನ್ನು ಹೊತ್ಕೊಂಡು ಈ ಭೂಮಿಗೆ ಬಂದಿದೆಯಲ್ಲ, ಈ ದೇಹ ಒಂದೇ ಸಾರಿಗೆ ಬಂದಿಲ್ಲ, ಒಂದೇ ಸಾರಿ ಹುಟ್ಟಿ ಬಂದಿಲ್ಲ. ಈ ದೇಹ ಇಂಥ ಜೀವಗಳನ್ನ ಜನ್ಮಗಳನ್ನ ದಾಟಿ ಬಂದದ. ಎಷ್ಟು ಅಂದ್ರ 83,99,999 ಜೀವರಾಶಿಗಳನ್ನು ದಾಟಿದ ಮೇಲೆ 94ನೇ ಲಕ್ಷದ ಜೀವವೇ ಈ ಮನುಷ್ಯ ಶರೀರ. ಈ ದೇಹವನ್ನು ಹೊತ್ತು ಬಂದಿದೆ 94ನೇ ಲಕ್ಷದ ಈ ಜೀವ. ಹಾಗಾದ್ರೆ ಈ ದೇಹ ಭಗವಂತ ಕೊಟ್ಟ ಒಂದು ವರ, ಒಂದು ಕೊಡುಗೆ. ಈ ದೇಹ ಈ ಭೂಮಿಗೆ ಬಂದಿದೆ ಅಂದ ಬಳಿಕ ಇದನ್ನ ಸಾರ್ಥಕ ಮಾಡಿಕೊಳ್ಳಬೇಕಲ್ಲ. ದೇಹ ಎಷ್ಟು ಮಟ್ಟ ಅಥವಾ ಎಲ್ಲಿವರೆಗೆ ಈ ದೇಹದ ಮೇಲೆ ಕಾಳಜಿ ಇರ್ತದಂದ್ರೆ, ಈ ದೇಹದ ಒಳಗೆ ಉಸಿರಿರುವವರೆಗೆ ಮಾತ್ರ ಈ ದೇಹಕ್ಕೆ ಕಾಳಜಿ ಇರ್ತದೆ. ಹೌದಾ? ಸ್ವಲ್ಪ ಹುಡುಗರು ಸಿಗುತ್ತಾರೆ. ಈ ದೇಹವನ್ನ ಭಗವಂತ ಕೊಟ್ಟು ಈ ಭೂಮಿಗೆ ನಮ್ಮನ್ನು ಕಳಿಸಿದಾನಂದ್ರೆ ಈ ದೇಹ ಸಾರ್ಥಕ ಆಗ್ಬೇಕು. ಈ ದೇಹ ಸಾರ್ಥಕವಾಗಬೇಕಾದ್ರೆ ಏನ್ ಮಾಡಬೇಕು? ಬರೀ ಎಲ್ಲರಂತೆ ಹುಟ್ಟಿದ ಎಲ್ಲರಂತೆ ಹೋದ ಆಗಬಾರ್ದು. ಎಲ್ಲಾ ಜೀವರಾಶಿಗಳನ್ನ 83,99,999 ಜೀವಿಗಳಲ್ಲಿ ಬರೀ ಹುಟ್ಟೋದು ಸಾಯೋದು ಆಗ್ಯದ. 94ನೇ ಲಕ್ಷದ ಜೀವಿನೇ ಈ ಮನುಷ್ಯ ಶರೀರವನ್ನು ಹೊತ್ತು ಬಂದಿ ಅಂದ್ರೆ ಈ ಶರೀರ ಒಂದಿಷ್ಟು ಸದುಪಯೋಗ ಮಾಡಿಕೊಳ್ಬೇಕಲ್ಲ, ಸದುಪಯೋಗ ಪಡ್ಕೊಳ್ಬೇಕಲ್ಲ. ಈ ದೇಹ ಸಾರ್ಥಕ ಆಗ್ಬೇಕಲ್ಲ. ಹುಟ್ಟು ಸಾವಿರೋದೆ, ಜನನ ಮರಣ ಇವೆರಡು ಚಕ್ರಗಳು. ಹುಟ್ಟನು ಇರ್ತದೆ, ಸತ್ತನು ಸಾಯ್ತದೆ. ಯಾವುದು ಹುಟ್ಟುತ್ತೆ ಅದು ಸತ್ಯ ಹೋಗ್ತದೆ, ಯಾವುದು ಉದಯಿಸುತ್ತೆ ಅದು ಒಂದು ದಿನ ಲೀನವಾಗುತ್ತೆ. ಸೂರ್ಯ ಬೆಳಗ್ಗೆ ಉದಯಿಸ್ತಾನೆ, ರಾತ್ರಿ ಸಮಯದಲ್ಲಿ ಸೂರ್ಯ ಅಸ್ತನಾಗ್ತಾನೆ. ಚಂದ್ರ ರಾತ್ರಿ ಉದಯಿಸ್ತಾನೆ, ಬೆಳಗಿನ ಜಾವದಲ್ಲಿ ಚಂದ್ರ ಅಸ್ತನಾಗ್ತಾನೆ. ಯಾವುದಕ್ಕೆ ಹುಟ್ಟಿದೆ, ಯಾವುದಕ್ಕೆ ಜನನ ಇದೆ, ಅದಕ್ಕೆ ಮರಣ ಅನ್ನೋದು ಇದ್ದೇ ಇರುತ್ತೆ. ಒಂದು ಗಿಡ ಹುಟ್ಟುತ್ತದಂದ್ರೆ ಆ ಗಿಡನೂ ಸಹಿತ ಹುಟ್ಟಿದ ಮೇಲೆ ಅದು 3 ಅವಸ್ಥೆಗಳನ್ನು ಪಡ್ಕೊಳ್ತದೆ. ಈ ಶರೀರ ಹುಟ್ಟಿದ ಬಳಿಕ ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬಿದ್ದ ಬಳಿಕ ಈ ಶರೀರಕ್ಕೆ 3 ಅವಸ್ಥೆಗಳು ಬರ್ತವೆ: ಬಾಲ್ಯ, ಯೌವನ, ಮುಪ್ಪಾವಸ್ಥೆ. ಬಾಲ್ಯದೊಳಗೆ ಹಾಗಿರಬೇಕು, ಯೌವನದಲ್ಲಿ ಹಾಗಿರಬೇಕು, ಮುಪ್ಪಾವಸ್ಥೆಯೊಳಗೆ ಹಾಗಿರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿಕೊಂಡು ಕೊನೆಗೆ ಭಗವಂತನನ್ನ ಕೂಡಿದ್ರೆ ಅದು ಮಾತ್ರ ಈ ಶರೀರಕ್ಕೆ ಒಂದಿಷ್ಟು ಕಿಮ್ಮತ್ತು ಅನ್ನುವಂಥ ಮಾತುಗಳನ್ನು ದಾಸರು ಹೇಳ್ತಾರೆ, ಶರಣರು ಹೇಳ್ತಾರೆ. ಅದಕ್ಕೆ ಮಾನವ ಜನ್ಮ ಬಹಳ ದೊಡ್ಡದಪ್ಪ, ಅದನ್ನ ಹಾಳು ಮಾಡಬೇಡ. ಗಿಡ ಹುಟ್ಟುತ್ತದೆ, ಅದಕ್ಕೂ ಬಾಲ್ಯಾವಸ್ಥೆ ಇರ್ತದೆ, ಯೌವನಾವಸ್ಥೆ ಇರ್ತದೆ, ಮುಪ್ಪಾವಸ್ಥೆ ಇರ್ತದೆ, ಕೊನೆಗೊಂದು ದಿನ ಸತ್ತು ಹೋಗ್ತದೆ. ಮನುಷ್ಯನಿಗೂ 3 ಅವಸ್ಥೆಗಳಿದ್ರೆ ಕೊನೆಗೊಂದು ದಿನ ಸಾಯ್ತಾನೆ. ಗಿಡಗಳಿಗೂ 3 ಅವಸ್ಥೆಗಳು. ಹುಟ್ಟಿದ್ದ ಯಾವುದು ಇರ್ತದೆ ಈ ಭೂಮಿ ಮೇಲೆ ಅದಕ್ಕೆ 3 ಅವಸ್ಥೆಗಳು ಇದ್ದೇ ಇರ್ತಾವೆ. ಗಿಡ ಸಣ್ಣ ಸಸಿ ಇತ್ತಲ್ಲ, ಇದು ಬಾಲ್ಯ. ಏನು ಮುಂದಕ್ಕೆ ಐತಲ್ಲ ಈ ಸಸಿ, ಇದು ಬಾಲ್ಯ ಆಗಿ ಬೆಳೆದು ದೊಡ್ಡದಾದ ಮೇಲೆ ಚಿಗುರು ಹೊಡೆಯಾಕತ್ತು, ಹಣ್ಣು ಬಿಡಾಕತ್ತೆ ಅಂದ್ರೆ ಅವಾಗ ಯೌವನ ಅವಸ್ಥೆಗೆ ಬರ್ತದೆ. ಯಾವಾಗ ಯೌವನ ಅವಸ್ಥೆಗೆ ಬರ್ತದೆ, ಕೊನೆಗೆ ಯೌವನ ಮುಗಿದ ಮೇಲೆ ಮುಪ್ಪಾವಸ್ಥೆ ಅಂತ ಬರ್ತದೆ. ಮುಪ್ಪಾವಸ್ಥೆ ಯಾವಾಗೇನು? ಎಲೆಗಳೆಲ್ಲವೂ ಹಸಿರಿನಿಂದ ಕೂಡಿದಾಗ ಅದು ಯೌವನಾವಸ್ಥೆ. ಎಲೆಗಳೆಲ್ಲವೂ ಸಹಿತ ಹಳದಿಯ ವರ್ಣಕ್ಕೆ ಬಂದ್ರೆ
ಯೆಲ್ಲೋ ಕಲರ್ ಆತು ಅಂದ್ರೆ ಹಳದಿಯ ಬಣ್ಣವನ್ನ ಒಳಗೊಂಡಿರುವಂತ ಗಿಡ ಎಲೆಗಳು ಕಂಡ್ರೆ ಅವಾಗ ಆ ಗಿಡಕ್ಕೆ ಮೃತಾವಸ್ಥೆ ಬಂದಿರ್ತದೆ. ಯಾವಾಗ ಎಲೆಗಳು ಹಳದಿಯ ವರ್ಣಕ್ಕೆ ಬಂದು ಗಾಳಿಯ ಹೊಡೆತವರ ತಾಳಲಾರದೆ ಉದುರಿ ಕೆಳಗೆ ಬೀಳ್ತಾವ, ಅವಾಗ ಆ ಎಲೆಗಳು ಸತ್ತು ಹೋಗ್ತಾವಂದ್ರೆ ಸಾವು ಅದಕ್ಕೂ ಇದೆ. ಸಸಿಗೂ ಗಿಡಕ್ಕೂ ದೇಹಕ್ಕೂ ಸಾವಿದೆ. ಹಾಗಾದ್ರೆ ಹುಟ್ಟಿದ ಮೇಲೆ ಎಲ್ಲದಕ್ಕೂ ಸಾವಿದೆ ಅಂದ್ರೆ ಹುಟ್ಟಿದ ವ್ಯಕ್ತಿ ಸಾಯೋದ್ರೊಳಗಾಗಿ ಒಂದಿಷ್ಟು ಸಾರ್ಥಕದ ಬದುಕನ್ನ ಮಾಡ್ಬೇಕಲ್ಲ, ದೇಹವನ್ನ ಬೆಲೆಯನ್ನ ತಂದುಕೊಳ್ಬೇಕಲ್ಲ, ದೇಹಕ್ಕೆ ಒಂದಿಷ್ಟು ಬೆಲೆಯನ್ನ ತಂದುಕೊಳ್ಬೇಕಲ್ಲ. ಅದಕ್ಕೆ ನಿಜಗುಣರು ಹೇಳ್ತಾರೆ, ಕೆಡುವ ಶರೀರದ ಸಫಲತೆ ಯಾವುದು? ಈ ಶರೀರ ಕೆಡುತ್ತದೆ, ಇದು ಒಂದು ದಿನ. ಇದು ಶಾಶ್ವತವಾದ ಶರೀರವಲ್ಲ. ಇದು ಶರೀರ ಒಂದು ದಿನ ಕೆಡ್ತದೆ, ಮಣ್ಣಿನೊಳಗೆ ಕೂಡ್ತದೆ. ಈ ಮಣ್ಣಿನೊಳಗೆ ಕೂಡುವಂತ ದೇಹ ಯಾವಾಗ ಸಾರ್ಥಕ ಪಡ್ಕೊಳ್ತದೆ, ಯಾವಾಗ ಸಫಲತೆಯನ್ನು ಪಡ್ಕೊಳ್ತದೆ ಅಂತಾರವರು. ನಿಜಗುಣರು ಹೇಳ್ತಾರೆ ಈ ಮಾತ, ಕೆಡುವ ಶರೀರದ ಸಫಲತೆ ಯಾವುದು? ನಶ್ವರವಾದ ಶರೀರ ಕೆಡ್ತದಲ್ಲಪ್ಪ, ನಶ್ವರವಾಗ್ಯದಲ್ಲಪ್ಪ, ಇದು ಶಾಶ್ವತವಾದದ್ದಲ್ಲ. ಈ ಕೆಡುವ ಶರೀರದ ಉಪಯೋಗ ಏನು ಅಂತ ಕೇಳಿದಾಗ ಮುಂದೆ ಅವರೇ ಉತ್ತರ ಬರೀತಾರೆ, ಪರಹಿತ, ಪರೋಪಕಾರ. ಈ ಶರೀರವನ್ನು ಹೊತ್ತು ಬಂದಿ ಅಂದ ಬಳಿಕ ಇದು ಕೆಡತೈತಲ್ಲ, ಒಂದಿಲ್ಲ ಒಂದು ದಿನ ಕೆಡೋದ್ರೊಳಗಾಗಿ ಈ ಶರೀರದಿಂದ ಪರಹಿತವನ್ನು ಮಾಡು, ಪರೋಪಕಾರವನ್ನು ಮಾಡು. ಅವಾಗ ಈ ಶರೀರಕ್ಕೂ ಒಂದಿಷ್ಟು ಬೆಲೆ ಅಂತಾರಲ್ಲ. ಅದಕ್ಕೆ ದೇಹ ಭಾವವನ್ನು ಅಳಿದು ದೇವ ಭಾವವನ್ನು ತಂದುಕೊಳ್ಳಬೇಕು ಅನ್ನುವಂಥ ಶರಣರ ಸಿದ್ಧಾಂತ. ಈ ದೇಹ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಂಡಿವಿ. ಈ ದೇಹಕ್ಕೆ ಶೃಂಗಾರ ಮಾಡ್ತೀವಿ, ಈ ದೇಹಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ತೇವೆ, ಏನೆಲ್ಲ ಮಾಡಿದರೂ ಸಹಿತ ಈ ದೇಹದೊಳಗೆ ಗಾಳಿ ಇರುವವರೆಗೂ ಮಾತ್ರ ಈ ದೇಹಕ್ಕೆ ಕಿಮ್ಮತ್ತಿರ್ತದೆ. ಇದು ನೆನಪಿರಲಿಲ್ಲ. ಬಹಳ ಜನ ಎಲ್ಲ ಈ ದೇಹ ಬೆಳ್ಳಗದ, ಕರ್ಗದ, ಕಪ್ಪದ, ಹಳದಿಯದ ಏನೆಲ್ಲ ಇರಲಿ, ಆದ್ರೆ ಈ ದೇಹಕ್ಕೆ ಏನೆಲ್ಲ ಹಚ್ಚಿ ನಾವು ಉಪಯೋಗ ಮಾಡಿ, ಏನೆಲ್ಲ ಹಚ್ಚಿ ಏನೆಲ್ಲ ಬಟ್ಟೆಗಳನ್ನು ತೊಟ್ಕೊಂಡು ಎಲ್ಲ ನಾವು ಮಸ್ತ್ ಇರ್ತೀವಲ್ಲ, ದೇಹದ ವ್ಯಾಮೋಹ ನಮಗಿದೆಯಲ್ಲ, ಈ ದೇಹದ ವ್ಯಾಮೋಹ ಎಲ್ಲಿವರೆಗೂ ಅಂದ್ರೆ ಈ ದೇಹದೊಳಗೆ ಗಾಳಿ ಇರುವವರೆಗೂ ಮಾತ್ರ. ಗಾಳಿ ಹೋತಂದ್ರೆ ಮುಗಿತು ನೋಡ್ರಿ, ಈ ದೇಹಕ್ಕೆ ಯಾರು ಕಿಮ್ಮತ್ತು ಕೊಡಕ್ಕಿಲ್ಲ. ಇರುವಾಗಲೇ ಎಲ್ಲರಿಗೂ ಬೇಕಾಗಿ ಬದುಕು, ಇರುವಾಗಲೇ ಈ ದೇಹದಿಂದ ಸಾರ್ಥಕದ ಬದುಕನ್ನು ಸಾಧಿಸು, ಇರುವಾಗಲೇ ಈ ದೇಹದಿಂದ ಒಂದಿಷ್ಟು ಪರೋಪಕಾರವನ್ನು ಮಾಡುವಂತಾರ ಶರಣರು, ಅನುಭಾವಿಗಳು. ಅದಕ್ಕೆ ದೇಹದ ಮೇಲೆ ವ್ಯಾಮೋಹ ಇಡಬೇಡ. ಈ ದೇಹವನ್ನು ತೊರೆದು ಈ ದೇಹದಿಂದ ಏನು ನಡೀತದ, ಏನು ಮಾಡಾಕ ಸಾಧ್ಯದ, ಅವಾಗ ಪುಣ್ಯ ಕಾರ್ಯಗಳನ್ನ ಪರಹಿತವನ್ನ ಮಾಡಿದ್ರೆ ಈ ದೇಹಕ್ಕೆ ಒಂದಿಷ್ಟು ಬೆಲೆ ಸಿಗತೈತಿ ಅಂತಾರೆ ಕಲ್ಯಾಣ ಶರಣರು. ಸತ್ತ ಮೇಲೆ ಇದಕ್ಕೇನು ಕಿಮ್ಮತ್ತಿಲ್ಲ. ನೀವು ನೆನಪಿಟ್ಟುಗಳು, ಇದಕ್ಕೇನು ಕಿಮ್ಮತ್ತಿಲ್ಲ. ಈಗ ನೀವೆಲ್ಲರೂ ಮನೆಯೊಳಗ ನನ್ನ ಹೆಂಡತಿ ನನ್ನ ಮೇಲೆ ಭಾಳ ಜೀವ ಅದಳ ಅಂತ ಗಂಡ ಅಂತಾನೆ, ಗಂಡ ಅಂತಾನ ನನ್ನ ಹೆಂಡತಿ ನನ್ನ ಮೇಲೆ ಭಾಳ ಜೀವ ಅದಾನ ಅಂತ ಆತಂತಾನ. ಇನ್ನು ಹೆಂಡತಿ ಅಂತಾಳ ನನ್ನ ಗಂಡ ನನ್ನ ಮ್ಯಾಗ ಬಹಳ ಪಂಚಪ್ರಾಣ ಇಟ್ಟಾನ ಅಂತಾಳಲ್ಲ. ಒಮ್ಮೆ ಹೀಗ ಗಂಡನ ಮ್ಯಾಗ ಬಹಳ ಪ್ರೀತಿ ಇತ್ತು ಹೆಂಡತಿ. ಎಷ್ಟಂದ್ರ ಇವ ಅನ್ಕೊಂಡಿರ್ತಾನೆ, ಹಂಗ ಹುಚ್ಚ ಅನ್ಕೊಂಡಿರ್ತಾನೆ. ಹೊರಗೆ ಎಲ್ಲರಿಗೂ ಹೇಳ್ತಿದ್ದವ, ನನ್ನ ಹೆಂಡತಿ ಮನೆಗೆ ಹೋಗೋದ್ರೊಳಗ ನಾನು ಮನೆಗೆ ಹೋಗಿ ಊಟ ಮಾಡೋ ಮಟ್ಟನು ನನ್ನ ಹೆಂಡತಿ ಒಂದು ತುತ್ತು ಊಟ ಮಾಡೋದಿಲ್ಲ ಅಂತಿದ್ದವ. ಇವ ಮನೆಗೆ ಹೋದ್ರೆ ಎಷ್ಟು ಉಂಡು ಕುಂದಿರ್ತಿದ್ಲು ಆಕೆ ಗೊತ್ತಾಗ್ತಿಲ್ಲ, ಸುಮ್ಮನೆ ಹೇಳೋದು. ಆದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಮೇಲೆ ಎಲ್ಲಿವರೆಗೆ ಪ್ರೀತಿ ಇರ್ತದಂದ್ರೆ, ಈ ದೇಹವನ್ನು ಎಲ್ಲಿವರೆಗೂ ಪ್ರೇಮ ಮಾಡ್ತಾರಂದ್ರೆ ಈ ದೇಹದೊಳಗೆ ಗಾಳಿ ಇರುವವರೆಗೂ ಮಾತ್ರ. ಸತ್ಯ ಹಣನ ಪ್ರೀತಿ ಮಾಡೋದು ನೋಡಿದೆ. ಒಂದು ಕಿಮ್ಮತ್ತು ಸಹಿತ, ಒಂದು ಕಾಸಿನ ಕಿಮ್ಮತ್ತು ಈ ದೇಹಕ್ಕೆ ಇರೋದಿಲ್ಲ. ಈ ದೇಹಕ್ಕೆ ಯಾವಾಗ ಬೆಲೆ ಇರ್ತದಂದ್ರೆ ಗಾಳಿ ಇದ್ದಾಗ. ಗಾಳಿ ಹೋಯ್ತು ಅಂದ್ರೆ ಈ ದೇಹವನ್ನ ಯಾರು ಪ್ರೀತಿ ಮಾಡಂಗಿಲ್ಲ. ಅದಕ್ಕೆ ಬಸವಣ್ಣವರು ಬರೀತಾರ, ವ್ಯಾದ ನೊಂದು ಮಲ್ಲವ ಹಿಡಿದು ತಂದಡೆ ಸಲವು ಹಾಗಕ್ಕೆ ಬೆಲೆಗೈಯುವರಯ್ಯ. ನೆಲನಾಳುವ ರಾಜನ ಹೆಣವೆಂದರೆ ಒಂದು ಅಡೆಗಿಗೂ ಕೊಂಬುವರಿಲ್ಲ,
ಮೊಲಗಿಂತ ಕರಕಷ್ಟ ನರನ ಬಾಳವೆ ಶಲೆನೆಂಬೋ ಕೂಡಲ ಸಂಗಮ ದೇವ ಅಂತ ಬರೆದ ಬಸವಣ್ಣ. ಒಬ್ಬ ಬೇಟೆಗಾರ ಒಂದು ಅಡವಿಗೆ ಹೋಗಿ ಮೊಲ ಬೇಟೆಯಾಡಿಕೊಂಡು ಅಥವಾ ಜಿಂಕೆಯನ್ನು ಬೇಟೆಯಾಡಿಕೊಂಡು ಬಂದು ಸೂಡಿಯ ಮಾಂಸದ ಮಾರ್ಕೆಟ್ನೊಳಗ ಮಾರಾಕಿಟ್ರೆ ಏನ್ ಮಾಡ್ತೈತಿ ಮಂದಿ? ಏನ್ ಮಾಡ್ತೈತಿ? ತಗೊಂತೈತೆ ಇಲ್ಲ? ಎಟ್ಟೆಡ್ ತಗೊಂತೈತೆ? ಒಂದೊಂದು ಕೆಜಿ. ನೀ ಯಾವ್ದಾರು ತರಕ್ ಹೋಗಿದ್ದಾರ? ಒಂದೊಂದು ಕೆಜಿ, ಅರ್ಧ ಕೆಜಿ, ಪಾವ್ ಕೆಜಿ ಅಂತ ಹಿಂಗೆಲ್ಲ ಲೆಕ್ಕ ಹಾಕಿ ತಗೋತೈತಿ ಮಂದಿ. ಹೌದಾ? ಮೊಲ, ಜಿಂಕೆ, ಆ ಪ್ರಾಣಿಗಳನ್ನ ಬೇಟೆಯಾಡಿಕೊಂಡು ಬಂದು ಸಂತೆಯೊಳಗೆ ಮಾರಾಟಕ್ಕಿಟ್ರೆ ಎಲ್ಲರೂ 1 ಕೆಜಿ 2 ಕೆಜಿ ಪಾವ್ ಕೆಜಿ ಅಂತ ತೂಕ ಮಾಡಿ ಕ್ಯೂ ಹಚ್ಚಿ ತಗೊಂತಾರಿಲ್ಲ? ತಗೊಂತಾರ? ಹೋಗಿ ಬಿಡಪ್ಪ, ಅದು ಮಾತಾಡೋದಿಲ್ಲ, ನಗಂಗಿಲ್ಲ, ಅಳಂಗಿಲ್ಲ, ಏನೂ ಮಾಡಂಗಿಲ್ಲ ಅಂತ ಮೂಕ ಪ್ರಾಣಿಯನ್ನು ತಗೊಂಡು ಬಂದು ಮಾರ್ಕೆಟಿನೊಳಗಿಟ್ರೆ ಎಲ್ಲರೂ ಕ್ಯೂ ಹಚ್ಚಿ ಪಾಳ್ಯಕ್ಕೆ ನಿಂತು ತಗೋತಾರಲ್ಲ. ಈ ಜಗತ್ತನ್ನಾಳುವಂತ ಮಹಾರಾಜನ ಹೆಣವನ್ನ ತಂದು ಸಂತೆಯೊಳಗೆ ಮಾರಾಟಕ್ಕಿಡಿ. ದೇಶವನ್ನಾಳುವಂತ ಪ್ರಧಾನಿ ಹೆಣವನ್ನ ತಂದು ಸಂತೆ ಮಾರಾಟಕ್ಕಿಡ್ರಿ. ನಿಮ್ಮ ಊರೊಳಗಿರುವಂತ ಪಂಚಾಯತಿಯ ಅಧ್ಯಕ್ಷನನ್ನ ತಗೊಂಡು ಬಂದು ಸತ್ತ ಮೇಲೆ ಅವನನ್ನು ತಂದು ಮಾರ್ಕೆಟಿನೊಳಗೆ ಮಾರಾಟಕ್ಕಿಟ್ರೆ ಒಂದು ಅಡಿಕೆಯ ಬೆಲೆ ಎಷ್ಟು? 5 ರೂಪಾಯಿ. ಆ 5 ರೂಪಾಯಿಗೂ ಸಹಿತ ನಿಮ್ಮ ಹೆಣದ ಕಾಲು ಕೊಡು ಅನ್ನೋದಿಲ್ಲ, ದೇಹ ಕೊಡು ಅನ್ನೋದಿಲ್ಲ, ತಲೆ ಕೊಡು ಅನ್ನೋದಿಲ್ಲ. ಸತ್ತ ಪ್ರಾಣಿಗೆ ಬೆಲೆ ಇದೆ, ಆದರೆ ಮನುಷ್ಯನಲ್ಲಿರುವಂತ ಉಸಿರು ಹೋದ ಮೇಲೆ ಈ ದೇಹಕ್ಕೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದನ್ನು ಶರಣರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೆ ಇರುವಾಗಲೇ ಈ ದೇಹವನ್ನು ಸಾರ್ಥಕ ಮಾಡಿಕೊಳ್ಳಿ, ಇರುವಾಗಲೇ ಈ ದೇಹವನ್ನು ಸದುಪಯೋಗ ಮಾಡಿಕೊಳ್ಳಿ. ಅಂದಾಗ ಮಾತ್ರ ಈ ದೇಹಕ್ಕೆ ಒಂದಿಷ್ಟು ಬೆಲೆ. ಈ ದೇಹಕ್ಕೆ ಏನಾದ್ರೂ ಹಾಕೋದಲ್ಲ. ಅದಕ್ಕೆ ಶರಣರಂತಾರ ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್ ಅಂತಾರೆ. ಈ ದೇಹ ವಾಕಿಂಗ್ ಟೆಂಪಲ್, ನಡೆದಾಡುವಂತ ದೇವಾಲಯ, ಮಾತನಾಡುವಂತ ದೇವರು ಅಂದ್ರೆ ಈ ದೇಹ. ನೀವು ಮಾತಾಡ್ತಿರಿಲ್ಲ? ಮಾತಾಡುದಿಲ್ಲ ಅಂದ್ರೆ ನಾಳೆ ಒಬ್ಬ ಡಾಕ್ಟರ್ ಕರೆಸ್ತಿಲ್ಲ, ಎಲ್ಲರಿಗೂ ಚೆಕ್ ಮಾಡಪ್ಪ, ಮಾತು ಬರ್ತಾವ ಇಲ್ಲ. ನಡೆದಾಡುವ ದೇವರು ಅಂದ್ರೆ ನಾವೇ, ಶರೀರವನ್ನು ಹೊತ್ತವರು. ಮಾತನಾಡುವ ದೇವರು ಅಂದ್ರೆ ನಾವೇ. ನಡೆದಾಡುವ ದೇವಾಲಯ ಅಂದ್ರೆ ಈ ಶರೀರಗಳು. ಮಾತನಾಡುವ ದೇವರುಗಳಂದ್ರೆ ನಾವೇ ಅನ್ನುವಂತ ಮಾತನ್ನ ಕಲ್ಯಾಣದ ಶರಣರು ಬಿಂಬಿಸ್ತಾರೆ. ಅದಕ್ಕಂತಾರ ಅವರು ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್. ಅದಕ್ಕೆ ಬಸವಣ್ಣಂತಾನ ಸಿರವೇ ಹೊನ್ನ ಕಳಸವಯ್ಯ. ಸಿರವೇ, ಈ ಸಿರ ಐತಲ್ಲ, ಇದು ಹೊನ್ನ ಕಳಸ. ಒಂದು ದೇವಾಲಯವನ್ನು ಹೊರಗೆ ನೋಡಿ, ಆ ದೇವಾಲಯದಲ್ಲಿ ಒಳಗಡೆ ಗರ್ಭಗುಡಿಯೊಳಗ ದೇವರು ಇರ್ತಾನ. ದೇವರ ಹೊರಾಂಗಣದೊಳಗ ಗುಡಿಯನ್ನ ಕಟ್ಟಿದ ಮೇಲೆ ಆ ಗುಡಿಯ ಮೇಲೆ ಒಂದು ಗೋಪುರ ಇರ್ತದಿಲ್ಲ? ಆ ಗೋಪುರಕ್ಕ ಕಳಸ ಇರ್ತದ, ಬಂಗಾರದ ಕಳಸ ಇರ್ತದ. ಹಿಂಗೆಲ್ಲ ದೇವಾಲಯ ಬೇರೆಯಲ್ಲ, ಈ ದೇಹ ಬೇರೆಯಲ್ಲ. ಅದು ದೇವಾಲಯ ನಿರ್ಜೀವಿಯಾದ ದೇವಾಲಯ, ದೇವರಿರುವ ಸ್ಥಳ. ಇದು ನಡೆದಾಡುವ ದೇವಾಲಯ. ಈ ಹೃದಯದೊಳಗೆ ಸದಾಕಾಲ ಶಿವ ಇರಬೇಕು ಅಂದ್ರೆ ನಿನ್ನಿಂದ ಒಳಿತಾದ ಕಾರ್ಯಗಳು ಈ ಸಮಾಜಕ್ಕೆ ಮುಖ್ಯ ಅಂತಾನೆ ಬಸವಣ್ಣ. ಒಳಿತಾದ ಕಾರ್ಯಗಳು, ಪರಹಿತವನ್ನು ಮಾಡುವ, ಒಳ್ಳೆಯ ಕಾರ್ಯವನ್ನು ಮಾಡುವ, ಈ ದೇಹಕ್ಕೆ ಒಂದಿಷ್ಟು ಬೆಲೆಯನ್ನು ತಂದುಕೊಂತಾನೆ ಎಲ್ಲ ಶರಣರ ಸಿದ್ಧಾಂತ. ಈ ಶರೀರ ಎಂದಂದ್ರ ಬಹಳ ದಿನ ಇರಂಗಿಲ್ಲ. ಬಹಳ ದಿನ ಇರ್ಬೇಕೇನ್ರಿ? ಎಷ್ಟು ದಿನ ಇರ್ತದೆ ಈ ಶರೀರ? ಎಷ್ಟು ದಿನ ರೀ? 70. ಒಟ್ಟ ಆಯುಷ್ಯ ಎಷ್ಟು ಮನುಷ್ಯನಿಗೆ? 100. ಹೌದಾ? ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂದ್ರೆ 100 ವರ್ಷ ಅಂತ ನಾವು ಹೇಳ್ತೇವೆ. ಆದ್ರೆ 100 ವರ್ಷ ಬದುಕೋದು ಗ್ಯಾರಂಟಿ ಇಲ್ಲ. ನಿಮ್ಮ ಹಣೆ ಮೇಲೆ ಏನದ? ಡೇಟ್ ಆಫ್ ಬರ್ತ್ ಐತಿ. ಹುಟ್ಟಿದ ದಿನಾಂಕ ನಿಮಗೆ ಗೊತ್ತಿದೆ ಐತಿಲ್ಲ? ಹುಟ್ಟಿದ ದಿನಾಂಕ ಗೊತ್ತೈತಿ, ಸಾಯಿ ದಿನಾಂಕ. ನೀವೆಲ್ಲ ಅನ್ಕೋತೀರಿ ನನಗ ದೇವರು 100 ವರ್ಷ ಆಯುಷ್ಯವನ್ನ ಕೊಡ್ತಾನ. ನೀವು ಬಹಳ ಮಂದಿ ತಿಳಿಸಿ ಹೇಳ್ಬೇಕಂದ್ರೆ ನಿಮ್ಮೂರೊಳಗ
ಅಥವಾ ದೊಡ್ಡ ದೊಡ್ಡ ಸಿಟಿಗೆ ಹೋದಾಗ ಈ ಕಡೆ ಗಂಗಾವತಿ ಕಡೆ ಹೋದ್ರೆ, ಆ ಗುಲ್ಬರ್ಗ ಕಡೆ ಹೋದ್ರೆ, ಈ ಕಡೆ ರಾಯಚೂರು ಕಡೆ ಹೋದ್ರೆ, ಹೊಸಪೇಟೆ ಕಡೆ ಹೋದ್ರೆ ಒಂದೊಂದು ಬೋರ್ಡ್ಗಳನ್ನು ಹಾಕಿರ್ತಾರೆ. ಏನಂತ? ಭತ್ತದ ನಾಡಿಗೆ ಸುಸ್ವಾಗತ. ಹೌದಾ? ಭತ್ತದ ನಾಡಿಗೆ ಸುಸ್ವಾಗತ. ಆದ್ರೆ ಹಿಂದಿನ ಒಂದು ಬೋರ್ಡ್ ಇರ್ತೈತಿ. ಏನು? ಶರಣು ಹೋಗಿ ಬನ್ನಿ ಹಾ, ಮುಂದೆ ಬರೋರಿಗೆ ಸ್ವಾಗತ, ಹಿಂದೆ ಹೋಗೋರಿಗೆ ಧನ್ಯವಾದ, ವಂದನೆಗಳು ಅಂತ ಇರ್ತಕ್ಕಲ್ಲ. ನಿಮಗೆಲ್ಲರಿಗೂ 100 ವರ್ಷವನ್ನ ಭಗವಂತ ನಮಗ್ ಕೊಟ್ಟಾಲ ಅಂತ ಹಣೆ ಮೇಲೆ ಬೋರ್ಡ್ ಐತಿ. ನಿಮಗ ನಿಮ್ಮ ಮನ್ಯಾಗ ಕುಕ್ಕರ್ ಐತಲ್ರಿ? ಸಿಟಿ ಹೊಡಿತಿತ್ತ ಕುಕ್ಕರ್ ಐತ? ಆ ಕುಕ್ಕರ್ ಅಥವಾ ಫ್ರಿಡ್ಜ್, ಮಿಕ್ಸಿ, ಗ್ರೈಂಡರ್ ಇವೆಲ್ಲವುಗಳನ್ನ ತಗೊಂಡು ಬರಕ್ ಹೋಗಿರ್ತೀರಿ. ಅಂಗಡಿಗೆ ಹೋಗಿರ್ತೀರಿಲ್ಲ? ಹೋದಾಗ ನಿಮ್ಗೆ ಏನ್ ಕೊಡ್ತಾರ? ಏನ್ರಿ? ವಾರಂಟಿನ ಗ್ಯಾರಂಟಿನ? ವಾರಂಟಿ. ಎಷ್ಟು ವರ್ಷ? 1 ವರ್ಷ. 1 ವರ್ಷ ಗ್ಯಾರಂಟಿ ಇಟ್ಕೊಂಡು ಅಂತ ಹೇಳ್ತಾರಿಲ್ಲ, ಅಥವಾ 1 ವರ್ಷ ವಾರಂಟಿ ಅಂತ ಹೇಳ್ತಾರಿಲ್ಲ. ನೀವು ಮನೆಯೊಳಗೆ ಬಳಕೆ ಮಾಡುವಂತ ಒಂದು ಮಿಕ್ಸರ್ ಆಗ್ಲಿ, ಗ್ರೈಂಡರ್ ಆಗ್ಲಿ, ಫ್ರಿಡ್ಜ್ ಆಗ್ಲಿ ಯಾವುದನ್ನ ತೆಗೆದುಕೊಂಡು ಬರಬೇಕಾದ್ರೆ ಶಾಪಿಗೆ ಹೋದಾಗ ಅಂಗಡಿಯೊಳಗೆ ಹೋಗಿ ಮಾತಾಡ್ತೀರಿ ನೀವು, ಎಷ್ಟು ವರ್ಷದ ಗ್ಯಾರಂಟಿ? ನೋಡ್ರಿ 2 ವರ್ಷ ಕೊಡ್ತೀವಿ ಅಂತಾರೆ. 2 ವರ್ಷ ಗ್ಯಾರಂಟಿ ಅಂತ ಹೇಳ್ತಾರ. ಒಂದು ಲೆಟರ್ ಅಥವಾ ಒಂದು ಕಾರ್ಡ್ ಕೊಡ್ತಾರ, ವಾರಂಟಿ ಕಾರ್ಡ್ ಕೊಡ್ತಾರ, ಅದ್ರ ಮೇಲೆ ಬರೀತಾರ 2 ವರ್ಷದೊಳಗೆ ಏನಾದ್ರೂ ಆತು ಅಂದ್ರ ಮರಳಿ ನಿಮ್ಗ ಹೊಸ ಫೀಸ್ ಕೊಡ್ತಾರ. ಹೌದು, ಕೊಡ್ತಾರಿಲ್ಲ? 2 ವರ್ಷ ಆದ್ಮೇಲೆ ಆತು ಅಂದ್ರ ನಿಮಗೆ ಗ್ಯಾರಂಟಿ ಮುಗಿದು ಹೋಗಿರ್ತೈತಿ. ಅಲ್ಲಿ ವಾರಂಟಿನೂ ಇರಲ್ಲ, ಗ್ಯಾರಂಟಿನೂ ಇರೋದಿಲ್ಲ. ಹೌದಾ? ನೀವು ಖರೀದಿ ಮಾಡುವಂತ ವರ್ಷ 2 ವರ್ಷ ಬಳಕೆ ಮಾಡುವಂತ ಒಂದು ವಸ್ತುವನ್ನು ಮನೆಗೆ ತರಬೇಕಾದ್ರೆ 2 ವರ್ಷ ಅಂತ ಗ್ಯಾರಂಟಿ ಕೊಟ್ಟಿರುತ್ತಾರೆ. ಭಗವಂತ ನಮ್ಮನ್ನು ಹುಟ್ಟಿಸುವಾಗ 100 ವರ್ಷ ಆಯುಷ್ಯ ಅಂತ ಹಣೆ ಮೇಲೆ ಬೋರ್ಡ್ ಹಾಕಿ ಬಿಟ್ಟಿರ್ತಾನಲ್ಲ. ನಾವು ಖುಷಿಯೊಳಗ, ಆನಂದದೊಳಗ 100 ವರ್ಷ ಭೂಮಿ ಮೇಲೆ ಬದುಕಿ ಮಜಾ ಮಾಡಬೇಕು ಅಂತ ಓಡಿ ಬರುವಾಗ ಹಿಂದ ಭಗವಂತ ಒಂದು ಬೆನ್ನಿಗೆ ಬೋರ್ಡ್ ಹಾಕಿರ್ತಾನ, ಸಿಕ್ಕ ಹಾಕಿರ್ತಾನ, ನೋ ಗ್ಯಾರಂಟಿ ಅಂತ ಮುಂದಕ್ಕೆ ಬರೆದಿರ್ತಾನ. ಆ ಖುಷಿಯಾಗಿ ನೀವು ಅಪ್ಪ ಹೇಳಕ್ಕಲ್ಲ, ಅಷ್ಟು ಖುಷಿಯೊಳಗೆ ನೀವು ಓಡಿ ಬಂದಿರ್ತೀರಿ. 100 ವರ್ಷ ಆರಾಮ ಮಸ್ತ್ ಮಜಾ ಮಾಡೋದು. 25 ವರ್ಷ ಹೆಂಡತಿ ಜೊತೆ ಹಾಯಾಗಿರೋಣ, 25 ವರ್ಷ ಮಕ್ಕಳು ಮೊಮ್ಮಕ್ಕಳ ಜೊತೆ ಹಾಯಾಗಿರೋಣ, 25 ವರ್ಷ ಪ್ರವಾಸ ಮಾಡೋಣ, 25 ವರ್ಷ ಕಂಡವ್ರ ತೆರೆ ಮೇಲೆ ಟೋಪಿ ಹಾಕೋಣ. ಹೀಗೆ ಬದುಕಿರ್ತದೆ. ಇವೆಲ್ಲವುಗಳನ್ನ ಆಸೆ ಇಟ್ಕೊಂಡು ಬರಬೇಕಾದ್ರೆ ಖುಷಿಯೊಳಗೆ ಹಿಂದೆ ಬೋರ್ಡ್ ಚಿಕ್ಕ ಸೀಲ್ ಹಾಕಿರ್ತಾರಲ್ಲ, ನೋ ಗ್ಯಾರಂಟಿ. ಅದಕ್ಕ 100 ವರ್ಷ ಬದುಕ್ತಿಯೋ, 50 ವರ್ಷ ಬದುಕ್ತಿಯೋ, ಎಷ್ಟು ವರ್ಷ ಬದುಕ್ತಿಯೋ ಬದುಕೋ ತಮ್ಮ. ಬದುಕುವುದು ಮುಖ್ಯ ಅಲ್ಲ, ಬದುಕುವುದಕ್ಕಿಂತ ಪೂರ್ವದಲ್ಲಿ ಈ ದೇಹವನ್ನು ಸಾರ್ಥಕ ಮಾಡಿಕೊಂಡು ಬದುಕುವನ್ನುವಂತ ಸಿದ್ಧಾಂತವನ್ನು ಶರಣರು ಬೋಧಿಸ್ತಾರೆ. ಉಸಿರಾಡುವ ತನಕ ನಿತ್ಯ ಮರುಳನಿಗೆ ಮಸನಾದ ಸಂಸಾರ ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳಿತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ ತಮ್ಮ ಗಳಿಸಿಟ್ಟಿದ್ದೀನಿ ಕೋಟಿ ಕೋಟಿ ರೊಕ್ಕ ಇದ್ದರೆ ನಂತಿ ಸಾಯುವುದು ಪಕ್ಕ ಸಂಧಿ ಮುಗಿದಾಗ ಕೊಡಬೇಕು ಲೆಕ್ಕ ಲೆಕ್ಕ ಸರಿಯಿದ್ದರೆ ಪುನಃ ಜನ್ಮ ಪಕ್ಕ ಲೆಕ್ಕ ಸರಿಯಿದ್ದರೆ ಪುನಃ ಜನ್ಮ ಪಕ್ಕ
ದಿನದ ಸಂತಿಯು ತಮ್ಮ ನೀ ಮಾಡುತ್ತ ತುಂಬಿರಿ ಸಿಂಹ ಮೂರು ದಿನದ ಸಂತಿಯು ತಮ್ಮ ನೀ ಮಾಡುತ್ತ ತುಂಬಿರಿ ಸಿಂಹ ಯಮನು ಕರಿತಾನ ನಿನಗಾವಮ್ಮ ವೇದದಲ್ಲಿ ನಗಿಬೇಕು ಸುಮ್ಮ ಯಮನು ಕರಿತಾನ ನಿನಗಾವಮ್ಮ ವೇದದಲ್ಲಿ ನಗಿಬೇಕು ಸುಮ್ಮ ಮೂರು ದಿನದ ಸಂತಿಯು ತಮ್ಮ ನೀ ಮಾಡುತ್ತ ತುಂಬಿರಿ ಸಿಂಹ ಬರುವಾಗ ಬೆತ್ತಲೆ ಹೋಗುವಾಗ ಕತ್ತಲೆ ಬಂದು ಹೋಗುವ ನಡುವೆ ಬರಿ ಕತ್ತಲೆ ಸಾವು ಹೇಳಿ ಕೇಳಿ ಬರುವುದಿಲ್ಲ ಬಿಡ್ತೋ ಬರುವ ಮುನ್ನ ಕರ್ತವೆಲ್ಲ ಕಳೆದೋ ಬರುವ ಮುನ್ನ ಕರ್ತವೆಲ್ಲ ಕಳೆದೋ ಯಮನು ಸುಲಿತಾನ ಚರ್ಮ ನಿನಗರಿತೋ ಯಮ ಸುಲಿತಾನ ಚರ್ಮ ನಿನಗರಿತೋ ನಿನ್ನಾದರೂ ನೀ ಒಳ್ಳೆ ದಾರಿ ಹುಡುಕೋ ನಿನ್ನಾದರೂ ನೀ ಒಳ್ಳೆ ದಾರಿ ಹುಡುಕೋ ಮೂರು ದಿನದ ಸಂತಿಯು ತಮ್ಮ ನೀ ಮಾಡುತ್ತ ತುಂಬಿರಿ ಸುಮ್ಮ ಮಡದಿ ಮಾಡುಗಳು ಕಡು ಪ್ರೇಮವ ಹುಡುಗುದು ಬಡತನದ ಉಳುಗುದು ಕೊಡದಿದ್ದ ಕಾಲಕ್ಕೆ ಕಡಿದಾಡಿ ಬರುವಳು ಹೆಂಡತಿ ಮಕ್ಕಳು ಯಾರಿಲ್ಲ ನಿನ್ನ ಪಕ್ಕ ಹೆಣ್ಣಂತ ಅಂಜುತ್ತಾಳು ನಿನ್ನಕ್ಕ ಹೆಂಡತಿ ಮಕ್ಕಳು ಯಾರಿಲ್ಲ ನಿನ್ನ ಪಕ್ಕ ಹೆಣ್ಣಂತ ಅಂಜುತ್ತಾಳು ನಿನ್ನಕ್ಕ ಪ್ರಾಣಗಿರುವ ತನಕ ಈ ದೇಹ ಪಕ್ಕ ಪ್ರಾಣಗಿರುವ ತನಕ ಈ ದೇಹ ಚೊಕ್ಕ ಸ್ವಲ್ಪ ಸಮಯ ಪ್ರಾಣಗಿರುವ ತನಕ ಈ ದೇಹ ಚೊಕ್ಕ ಬರುತ್ತಾಗ ಸ್ವಲ್ಪ ಸಮಯ ಮೂರು ದಿನದ ಸಂತಿಯು ತಮ್ಮ ನೀ ಮಾಡುತ್ತ ತುಂಬಿರಿ ಸಿಂಹ ಮನೆಯವರೆಲ್ಲರೂ ಮಾತು ಕೇಳುವರು ಉಣುವುದು ತಂದು ಕೊಡದಿದ್ದ ಕಾಲಕ ಮನೆಯವರೆಲ್ಲರೂ ಮಾತು ಕೇಳುವರು ಉಣುವುದು ತಂದು ಕೊಡದು ಕಾಲಕ ಉಡುವುದು ಕೊಡದಿದ್ದ ತರುವರು ತನ್ನ ನಿನ್ನ ಬಾಜಾರುಕ ಮಣ್ಣು ಬಾಲಾಗಿ
ಚನಗ ಮಣ್ಣು ಪಾಲಾಗಿ ಹೋಗುವ ಈ ದೇಹಕ ಕಣ್ಣು ಮುಚ್ಚುತ್ತಾರೆ ಒಂದು ಚನಗ ಬಣ್ಣ ಬಣ್ಣದ ಬೇಕಾರ ನಿನ್ನ ರಥಕ ಬಣ್ಣ ಬಣ್ಣದ ಬೇಕಾರ ನಿನ್ನ ರಥಕ ಹಡಿಸಿ ಹೋಳಿಗೆ ಹೋಗುತ್ತಾರೆ ಮೂರೇ ದಿನಕ ಹಡಿಸಿ ಹೋಳಿಗೆ ಹೋಗುತ್ತಾರೆ ಮೂರೇ ದಿನಕ ಮೂರೇ ದಿನದ ಸಂತಿಯು ತನ್ನ ನೀ ಮಾಡುತ್ತ ಗೊತ್ತಿರಿ ಸುಮ್ಮ ಸುಮ್ಮ ಧರ್ಮವನ್ನು ಮಾಡುವುದು ಕಲಿತೋತನ ಶ್ರೇಷ್ಠ ಗುರುವಿನ ಪಾದ ಹಿಡಿದು ದಾನ ಧರ್ಮವನ್ನು ಮಾಡುವುದು ಕಲಿತೋತನ ಶ್ರೇಷ್ಠ ಗುರು ಮಹಾಂತನ ಪಾದವನ್ನು ಹಿಡಿದು ಧರ್ಮವನ್ನು ಮಾಡುವುದು ಕಲಿತೋ ಶ್ರೇಷ್ಠ ಗುರುವಿನ ಪಾದವನ್ನೇ ಹಿಡಿದೋ ಭೈರಮಡಗಿಯ ಗುರುಮಾತನ ನಡೆದೋ ಭೈರಮಡಗಿಯ ಗುರುಮಾತನ ನಡೆದೋ ನಾವು ಪದದ ಅರ್ಥವನ್ನೇ ತಿಳಿದೋ ನಾವು ದೂತಿ ಪದದ ಅರ್ಥವನ್ನೇ ತಿಳಿದೋ ಮೂರೇ ದಿನದ ಮೂರೇ ದಿನದ ಮೂರೇ ದಿನದ ಮೂರೇ ದಿನದ ಎಷ್ಟು ದಿನ ಸಂತೆ ಏನು 3 ದಿನ ಏನು ಯಾರು ನಿಮ್ಗ 3 ದಿನದ ಸಂತಿಯನ್ನ ಮರೆತು ನೀವು ಸುಮ್ಮ ಕುಡ್ತೀಯಪ್ಪ. ಯಮ ಕರಿತಾನಲ್ಲ ಅವಾಗ ನೀ ಏನು ಹೇಳ್ತೀಯ ಅಂತ ಕೇಳ್ತಾರೆ. ಈಗ ಯಮ ಕರೆಯಕ್ಕೆ ಬಂದಂದ್ರೆ ಯಮನ್ನ ಮಜಾ ಮಾಡೋ ಮಂದಿ ಐತಿ, ಯಮನ ಆಟ ಆಡಿಸೋ ಮಂದಿ. ನಮ್ಮ ಮಂದಿ ಆಟ ಸರಳಿಲ್ಲ. ಭೂಮಿ ಮೇಲೆ ಯಾವ ದೇವರನ್ನಾರು ತೆಗೆದುಕೊಂಡ್ರೆ ನೀವು, ಎಲ್ಲ ದೇವರುಗಳಿಗೆ ಪ್ರಾಣಿ ಪಕ್ಷಿಗಳು ವಾಹನಗಳದಾವ. ಅದಾವಿಲ್ಲ ಅದಾವಿಲ್ಲ ಗಣಪತಿ ವಾಹನ ಯಾವುದು? ಷಣ್ಮುಖನ ವಾಹನ ಯಾವುದು? ಶನಿ ವಾಹನ ಯಾವುದು? ಕಾಯಿ. ದೇವಿ ವಾಹನ ಯಾವುದು? ಶಿವನ ವಾಹನ ಯಾವುದು? ಈಗ ಬ್ರಹ್ಮನ ವಾಹನ ಯಾವುದು? ನಾವು ಎದುರಾಗ ಕುಂತಿರ್ತಾರೆ. ಹೀಗೆ ಎಲ್ಲ ದೇವರನ್ನು ನೋಡಿದ್ರು ಒಂದೊಂದು ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ಹೂಗಳನ್ನ ವಾಹನವನ್ನಾಗಿ ಮಾಡ್ಕೊಳ್ಳೋದು. ಯಾವ ದೇವರನ್ನ ಮನುಷ್ಯನ ವಾಹನ ಮಾಡ್ಯಾರ ನೋಡಿದ್ರೆ ಇತಿಹಾಸ? ಮನುಷ್ಯನ ಏನಾರ ವಾಹನ ಮಾಡಿಕೊಂಡಿದ್ರ ದೇವರು ಅವನ ಮೇಲೆ ದೇವ್ರು ಕುಂಡಿರ್ತಿದ್ದಿಲ್ಲ, ದೇವ್ರ ಮೇಲೆನೇ ಇವಾಗ ಕುಂಡಿರ್ತಿದ್ದ. ಅಷ್ಟು ಬೆರಿಕಿರಿ ಹೋಗಲ್ಲ. ಅಮ್ಮ ಈ ಆಯುಷ್ಯ ತೀರಿದ ಮೇಲೆ ಕರೆಯಕ್ಕೆ ಯಾರು ಬರ್ತಾರೆ ನಿಮ್ಮ ಮನೆಗೆ? ಯಾರು ಬರ್ತಾರೆ? ಯಮ ಬರ್ತಾರೆ. ಯಮ ಆಯುಷ್ಯ ತೀರಿದ ಮೇಲೆ ಕರೆಯಾಕಂತ ಬಂದ. ಅವ್ರ ಕಡೆ ಲಿಸ್ಟ್ ಇರ್ತೈತಿ, ಯಾರ್ಯಾರು ಎಷ್ಟು ವರ್ಷಕ್ಕೆ ಎಷ್ಟು ದಿವಸಕ್ಕೆ ಹೋಗ್ಬೇಕು ಅನ್ನೋದು ಲಿಸ್ಟ್ ಇರ್ತೈತಿ. ಅವ್ರು ಒಂದು ಲಿಸ್ಟ್ ಮಾಡಿಕೊಂಡು ಹಂಗ ಸುತ್ತ ಹಾಕಕತ್ತಿದವ. ಯಾರು ಮುಗ್ದೈತಿ ಇವತ್ತು, ಯಾರು ಮುಗ್ದೈತಿ ಇವತ್ತು, ಯಾರು ಮುಗ್ದೈತಿ ಅಂತ ಅಡ್ಡಾಡ್ಕೊಂತ ಇಲ್ಲಿ ಮುಗಿದಿತ್ತು. ಸುಡ್ಯಾಗ ಹೋಗೋದು ಬಂದ. ಸುಡಿಗೆ ಬಂದವನ ಒಳಗಿದ್ದ ಕಲ್ಲು ಯಮ, ನಿನ್ನ ಆಯುಷ್ಯ ಮುಗ್ದೈತಿ ಬಾ ಅನ್ನ. ಮಧ್ಯಾಹ್ನ 12 ಗಂಟೆ ಆಗಿತ್ತು.
ಅವಾಗ ಬಂದು ಯಮ ಕರೆಯಾಕ ಯಮಗಂದವ ನನ್ನ ಕರ್ಕೊಂಡು ಹೋಗ್ತೇನ ಹೌದು ಹಂಗಾರೆ ಹೋಗಂತಿ ನಂದು ಇನ್ನೂ ಒಂದು ತಾಸು 2 ತಾಸು ಕೆಲಸ ಐತಿ ನನ್ನ ಮೊಮ್ಮಗಂದು ಕನ್ಯೆ ಫಿಕ್ಸ್ ಮಾಡಕ್ ಹೊಂಟೀವಿ ಅದನ್ನ ಮುಗಿಸಿ ಬಂದ ಮೇಲೆ ಬೇಕಾದ್ರೆ ಕರ್ಕೊಂಡು ಹೋಗಲ್ಲ ಯಮ ನಾನು ಏನು ಮಾಡಿದ್ವಿ ನಾಯಿ ಒಯ್ಯಾವ ಬರ್ತೇನು ಸರಳ ಅಲ್ಲ ಮತ್ತೆ ಬಿಡುದಿಲ್ಲಾಗರ ಬಿಡುದಿಲ್ಲ ಬರ್ತಿ ತಗೊಂಡು ಹೋಗ್ಯ ಹಾ ಹಂಗಾರೆ ಹೋಗ್ಲಿ ಕರ್ಕೊಂಡು ಹೋಗಲಿಕ್ಕೆ ಒಳಗೆ ಬಾರಲ್ಲ ಒಂದು 50 ಮಂದಿದ ಲಿಸ್ಟ್ ಮಾಡಿಕೊಂಡು ಬಂದಿದ್ದೀವಿ ಯಮ 50 ಮಂದಿದ ಲಿಸ್ಟ್ ಮಾಡಿಕೊಂಡು ತಗೊಂಡು ಬಂದಿದ್ದು 1ನೇ ಲಿಸ್ಟ್ನಾಗ ಆ ಲಿಸ್ಟ್ ಒಳಗೆ 1ನೇ ಹೆಸರು ಇವ್ದ ಇತ್ತು ನೋಡು 1ನೇ ಹೆಸರು ನಿಂದ ಐತಿ ನಿನ್ನ ತಗೊಂಡ ಮೇಲೆ ಮತ್ತೆ ಕಂಟಿನ್ಯೂ ಅದಾವ ಹೋಗ್ಬಿಟ್ಟು ನಾನು ಬಾ ಅಂದ ಆಯ್ತು ಬಾರಪ್ಪ ಒಳಗೆ ಭಾಳ ದಿನಕ್ಕೆ ಬಂದಿ ಊರಿಗೆ ಬಾ ಅಂತ ಒಳಗೆ ಕರೆದ ಮೇಲೆ ಬಿಸಿಲು ಭಾಳ ಇತ್ತಲ್ರಿ ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಟು ಮಗ ಅವ ಯಮ ಏನು ಕೊಟ್ಟ ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಟ ಮಜ್ಜಿಗೆ ಕೊಡ್ಬೇಕಾದ್ರೆ ಇವ ಮಗ ಉಪಾಯ ಮಾಡಿದ್ದ ಮಜ್ಜಿಯ ಒಂದು 4-5 ನಿದ್ದಿ ಗುಳಿಗೆ ಹಾಕಿಬಿಟ್ಟಿದ್ವ ನಿದ್ದಿ ಗುಳಿಗೆ ಹಾಕಿ ಯಮಗೆ ಕುಡಿಯಾಕ ಕೊಟ್ಟ ಕುಡಿತರು ಕುಡಿದೇನು ಮಕ್ಕೋತಲ್ಲ ಎದ್ದ ಮೇಲೆ 6 ಗಂಟೆ ಸುಮಾರಾಗಿತ್ತು ಶಾಲೆ ಯಮ ಅಂದ ಬಾಬಾ ಇಟ್ಟು ದಿನ ನಾ ಯಮಲೋಕದಾಗಿದ್ದೆ ಇಲ್ಲಿ ಬಂದ ಮೇಲೆ ಏನಪ್ಪ ಎಷ್ಟು ಸ್ವರ್ಗ ಇದ್ದಂಗದ ಎಷ್ಟು ನಾನು ಒಟ್ಟ ನಿದ್ರೆ ಮಾಡಿದ್ದಿಲ್ಲ ಈ ನಿದ್ರೆಯನ್ನು ಕೊಟ್ಟೆಲ್ಲ ಮಾರಾಯ ದೊಡ್ಡಾತ ನೀನು ಅನ್ಕೊಂಡ ಆಗ ಆ ನಿದ್ರೆ ಹೆಂಗ್ ಬಂದಿತ್ತಾರ ನೀವು ಘಟ ಗೊತ್ತ ಯಮಗ್ ಗೊತ್ತಿದ್ದಿಲ್ಲ ಮಜ್ಜಿಗೆ ಕುಡಿಯಾಕ ಕೊಟ್ಟಲ್ಲಿ ಎಷ್ಟು ಆನಂದ ಆಗಿ ನಿದ್ರೆ ಹಚ್ಚಿ ಬಿಡ್ತೀನಿ ನನಗಂದ ಅವ ನಿದ್ದೆ ಹಚ್ಚಿ ಹೇಳೋದ್ರೊಳಗಾಗಿ ಒಂದು ಕೆಲಸ ಮಾಡಿದ ಮಗ ಇವ ಏನಂದ್ರೆ ಲಿಸ್ಟ್ ತಗೊಂಡು ಬಂದಿದ್ದಲ್ಲ ಅದೇ ತರ ಒಂದು ಲಿಸ್ಟ್ ಅನ್ನು ಕಂಪ್ಯೂಟರ್ನೊಳಗೆ ತಯಾರು ಮಾಡಿದ್ರು 1ನೇ ಹೆಸರಿನ ಅವನಿತ್ತಲ್ಲ ಆ ಹೆಸರು ತೆಗೆದು 50ನೇ ಹೆಸರಿಗೆ ಇವನ್ ಹಾಕಿದ್ದ 50ನೇ ಹೆಸರು 1ನೇದಕ್ಕೆ ಹಾಕಿದ್ದವ 50 ಮಂದಿ ಒಯ್ಯ ಮಟ್ಟ ಆರಾಮ್ ಇರ್ತೀನಿ ನಾನು ಅನ್ಕೊಂಡಿದ್ದು ಯಮ ಯಾವಾಗ ಎದ್ದ ಮೇಲೆ ನಿದ್ದೆ ಆಗಿತ್ತು ಚಲೋ ಆಗಿತ್ತು ಅವಾಗ ಯಮ ಅನ್ನಂತ ಏನಿಲ್ಲಪ್ಪ ನಾನು ಭಾಳ ದಿನಕ್ಕೆ ನಿದ್ರೆ ಮಾಡೀನಿ ಇಷ್ಟು ನಿದ್ದೆ ನನಗೆ ಸಿಕ್ಕಿದ್ದಿಲ್ಲ ಅದಕ್ಕೆ ನಾನೇನು ಮಾಡೀನಿ ಅಂದ್ರೆ ಒಂದು ಕನ್ಸೆಷನ್ ಕೊಟ್ಟೀನಿ ನಿನಗ ಏನು ಅಂದ್ರ 1ನೇದವ ನೀ ಇದ್ಯಲ್ಲ ಇಟ್ಟು ಹೆಲ್ಪ್ ಮಾಡಿಯಲ್ಲ ಇಟ್ಟು ಸಹಾಯ ಮಾಡಿಯಲ್ಲ ಅದಕ್ಕೆ ನೀನು ಬಿಡ್ತೀನಿ ಕೆಳಗಿಂದ ತಗೊಂಡು ಹೋಗ್ತೀನಿ ಅಂದ ಕೊನೆಯದಾಗ ಯಾವಿದ್ರಿ ಇವನ ಇದ್ದ ಯಮನಿಗೆ ಆಟ ಆಡ್ಸಕ್ ಹೋಗಿ ತನ್ನ ಹೆಸರು ಚೇಂಜ್ ಮಾಡಿದ್ರೆ ಒಟ್ಟು ಅಂದ್ರೆ ಭೂಮಿಯ ಮೇಲೆ ಸಾವು ಬಂತು ಅಂದ್ರೆ ಎಲ್ಲಿ ಹೋದ್ರು ಸಹಿತ ಸಾವು ಬಿಡಕ್ ಸಾಧ್ಯ ಇಲ್ಲ ಅದಕ್ಕೆ ಅಂತಾಳೆ ಅಕ್ಕ ಮಹಾದೇವಿ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನ್ನಕ್ಕ ಯಾವ ವಿದ್ಯೆ ಕಲಿತ್ರೇನು ಒಂದು ಮನೆಯನ್ನ ಉಪ್ಪರಿಗೆಯನ್ನಾಗಿ ಮಾಡಬಹುದು ವಿದ್ಯೆಯಿಂದ ಒಂದು ಮನೆಯನ್ನ ಚಪ್ಪರದ ಮನೆಯನ್ನಾಗಿ ಮಾಡಬಹುದು ಒಂದು ಮನೆಯನ್ನ ಸರ್ವನಾಶ ಮಾಡಬಹುದು ಒಂದು ಮನೆಯನ್ನ ಉಜ್ವಲಗೊಳಿಸಬಹುದು ಒಬ್ಬ ವ್ಯಕ್ತಿಯನ್ನ ಮಲಗಿದಲ್ಲೇ ಮಲಗುವಂತೆ ಮಾಡುವಂತ ಹಲವಾರು ವಿದ್ಯೆಗಳಿದ್ದಾವೆ ಅವೆಲ್ಲವನ್ನು ಸಾಧಿಸಬಹುದು ಆದ್ರೆ ಸಾವು ಅನ್ನುವಂಥ ವಿದ್ಯೆಯನ್ನು ಯಾರು ಗೆದ್ದಿಲ್ಲ ಸಾವು ಬರೋದ್ರೊಳಗಾಗಿ ನಮ್ಮ ದೇಹವನ್ನು ಒಂದಿಷ್ಟು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥ ಸಿದ್ಧಾಂತವನ್ನು ಹೇಳ್ತಾರೆ ಅದಕ್ಕೆ ಬಾಳ ವರ್ಷ ಬದುಕ್ತಿವ ಗೊತ್ತಿಲ್ಲ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಬಂದು ಹೋಗುವ ನಡುವೆ ಇರುವುದೆಲ್ಲದು ಜೀವನ ಅದು ಬೆಳಕಿನಿಂದ ಕೂಡಿರಬೇಕೆ ಹೊರತಾಗಿ ಕತ್ತಲದಿಂದ ಕೂಡಿರಬಾರದು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಈ ಶರೀರ ಪಾವಿತ್ರತೆಯನ್ನು ಪಡ್ಕೊಳ್ಬೇಕಂದ್ರೆ ಈ ಶರೀರದಿಂದ ಒಳ್ಳೆಯ ಕಾರ್ಯಗಳು ಆಗುತ್ತೆ ಈ ದೇಹಕ್ಕೆ ಏನು ಬೇಕಾದ್ರೂ ಹಾಕೋದಲ್ಲ ಬಂಗಾರದ ತಾಟನ್ನು ಕೊಟ್ಟಾನೆ ಭಗವಂತ ದೇಹ ಅನ್ನುವಂಥ ಬಂಗಾರದ ತಾಟನ್ನು ಕೊಟ್ಟಾನಂದ್ರೆ ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು ಇದನ್ನು ಉಪಯೋಗ ಮಾಡಿಕೊಳ್ಬೇಕು 10ಕ್ಕೆ ಹಕ್ಕಿ 20ಕ್ಕೆ ನಗ್ಗಿ 30ಕ್ಕೆ ಮೂರ್ಖ 40ಕ್ಕೆ ನಾಚಿಕೆ 50ಕ್ಕೆ ಅರಿವು 60ಕ್ಕೆ ಮರೆವು 70ಕ್ಕೆ ರೋಗಿ 80ಕ್ಕೆ ಬಾಗಿ 90ಕ್ಕೆ ಗೂಗಿ 100ಕ್ಕೆ ಹೊತ್ಕೊಂಡು ಹೋಗಿ ಇದೇ ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕು
ಈ ದೇಹವನ್ನು ಒಂದಿಷ್ಟು ಸದುಪಯೋಗ ಮಾಡಿಕೊಳ್ಬೇಕು ಅಂದ್ರೆ ಈ ದೇಹದಿಂದ ಒಳಿತಾದ ಕಾರ್ಯಗಳು ಆಗಲಿ ಸಮಾಜದಲ್ಲಿ. ಈ ದೇಹದಿಂದ ಒಳಿತಾದ ಕಾರ್ಯಗಳಾಗಲಿ. ಪರಹಿತವನ್ನ ಮಾಡಿ ಇನ್ನೊಬ್ಬರಿಗೆ ಒಳಿತನ್ನು ಬಯಸಿ ಯಾರಿಗಾದ್ರೂ ಒಳಿತ ಬಯಸಬೇಕು ಅಂದ್ರ ನಿಮ್ಮ ಮನೆಯಾಗಿರುವಂತ ಮಕ್ಕಳನ್ನ ಅಷ್ಟೇ ನೀವು ಓದಿಸಿ ದೊಡ್ಡವರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಹಗಲಿರೋ ದುಡಿದು ಸಂಪತ್ತು ಗಳಿಸಿ ಆ ಮಕ್ಕಳನ್ನು ಓದ್ಸಾಕ್ ಹೋದ್ರೆ ಮಕ್ಕಳೆಲ್ಲ ಲಪಂಗರಾಗಿ ಬಿಡ್ತಾರೆ. ಮಕ್ಕಳು ಓದೋದಿಲ್ಲ, ಮಕ್ಕಳೆಲ್ಲರೂ ಹಾಳಾಗಿ ಹೋಗಿಬಿಡ್ತಾರೆ. ಅಂತ ಮಕ್ಕಳಿಗೆ ಹಗಲು ರಾತ್ರಿ ದುಡಿದು ಓದಿಸುವ ಬದಲು ಊರೊಳಗೆ ಬಡ ಮಕ್ಕಳಿದ್ರೆ ಆ ಮಕ್ಕಳಿಗೆ ನೀವು ದುಡಿದ ಸಂಪತ್ತನ್ನು ಕೊಟ್ಟು ಓದಿಸಿದ್ರೆ ಸಾಯು ಮಠ ನೀವು ಅವರ ಪಾಲಿಗೆ ದೇವರಾಗಿರ್ತೀರಿ. ಅದೇ ದೇವರು ಒಲಿಸ್ಕೊಳ್ಳೋದೇ ಈ ಶರೀರದ ಬೆಲೆ. ಅದಕ್ಕೆ ಈ ಶರೀರಕ್ಕೆ ಒಳಿತನ್ನು ಮಾಡೋದನ್ನು ಕಲಿಸ್ರಿ ಅಂತಾರೆ. ಅದಕ್ಕೆ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಕಾಯ ಇದು ಪ್ರಸಾದ ಕಾಯ ಅಂತಾರೆ ಬಸವಣ್ಣ. ನೋಡಿ, ಈ ಕಾಯ ಪ್ರಸಾದ ಕಾಯ. ದೇವರನ್ನು ಒಲಿಸುವುದಕ್ಕಾಗಿ ಬಂದಿರುವಂತದ್ದು ಈ ಪ್ರಸಾದ ಕಾಯವನ್ನ ಕೆಡಿಸ್ಬೇಡ್ರಪ್ಪ, ಹಾಳು ಮಾಡಿಕೊಳ್ಬೇಡ್ರಪ್ಪ. ಈ ಕಾಯಕ್ಕೆ ಏನು ಬೇಕು ಅದನ್ನು ಹಾಕಂತ. ನಿಮ್ಗ ಮದುವೆ ಮಾಡ್ತೀರಲ್ಲ, ಮದುವೆ ಮಾಡುವಾಗ ಏನೇನು ಬಾಂಡ್ಯ ಸಾಮಾನುಗಳನ್ನು ಕೊಡ್ತೇವೆ? ಏನೇನು ಕೊಡ್ತೇವೆ? ಒಪ್ಪಿಡ್ತಿಲ್ಲ ಚಮಚೆ ಹಿಡ್ಕೊಂಡು ಆ ಬೆಡ್ರೂಮ್ ನಲ್ಲಿ ಮಲಗುವ ಹಾಸಿಗೆವರೆಗೂ ಕೊಡ್ತೀರಿ, ಹೌದಾ? ಮತ್ತೆ ಬಟ್ಟೆ ಇಡಾಕ ಏನು ಕೊಡ್ತೀರಿ? ಟ್ರಿಜರಿನ ಏನ ಅಲ್ಮಾರ ಏನ ಟಿಜೂರಿನ? ಟ್ರಿಜರಿ ಅಂತಾರ. ಆ ಟ್ರಿಜರಿ ಎಷ್ಟು ಸಾವಿರದ್ರಿ? ಎಷ್ಟು ಇರ್ತೈತಿ ರೊಕ್ಕ? 10,000. ಹೌದಾ? ನಾನು ಕೇಳ್ತೀನಿ, ಈಗ ಉತ್ತರ ಕೊಟ್ಟು ಹೋಗ್ರಿ. ಆ 10,000 ರೂಪಾಯಿ ಟ್ರೆಜರಿಯನ್ನ ತಗೊಂಡು ಬರ್ತೀರಲ್ಲ, ತಗೊಂಡು ಬಂದ ಮೇಲೆ ಆ ಟ್ರೆಜರಿಯನ್ನ ಎಲ್ಲಿ ಇಡ್ತೀರಿ? ಮನೆಯಾಗ ಇಡಲಾರ್ದು ಬಸ್ ಸ್ಟ್ಯಾಂಡ್ ಮನೆಗೆ ಇರ್ತಾರೆ, ಮನೆ ಇರ್ತಾರೆ. ಮನೆಯೊಳಗೆ 4-5 ಟ್ರೆಜರಿಗಳಿದ್ರೆ ಅದ್ರ ಅಲ್ಲೊಂದು ಇಡ್ತೀರಿ ಬಿಡಿ. ಒಂದೇ ಇದ್ರೆ ಎಲ್ಲಿ ಇಡ್ತೀರಿ? ಕರೆಕ್ಟ್ ಹೇಳ್ರಿ ನೋಡೋಣ. ಒಂದ ತ್ರಿಜೂರಿ ಇತ್ತು ಅಂದ್ರೆ ಅದನ್ನ ದೇವ್ರ ಕೋಲಾಗಿ ಇಡ್ತೀರಿ? ಇಲ್ಲ, ಇಡಲ್ಲ. ನೀವು ನೂರಾಗ ರೊಕ್ಕ ಬ್ಯಾಂಕ್ನಾಗ ಇಡ್ತೀರಿ, ನೀವು 10 ತ್ರಿಜೂರಿಯಾಗ ಇಡಲ್ಲ ಅಂತ. ಒಂದು ತ್ರಿಜೂರಿ ಮನೆಯೊಳಗಿತ್ತಂದ್ರೆ ಅದನ್ನ ದೇವ್ರು ಇರುವಂತ ಸ್ಥಳದೊಳಗೆ ಇಡ್ತೀರಿ. ಹೋಗಿ ತ್ರಿಜೂರಿಯನ್ನ ಇಡ್ತೀರಿಲ್ಲ? ಯಾಕ? ಅದಕ್ಕೆ ಗೌರವ ಕೊಡ್ತೀರಿ, ಪೂಜ್ಯ ಭಾವದಿಂದ ಕಾಣ್ತೀರಿ. 10,000 ರೂಪಾಯಿ ಕೊಟ್ಟು ತಂದಿರುವಂತ ತ್ರಿಜೂರಿ ಒಳಗ ದೇವ್ರ ಕೋಲಾಗಿ ಇಡ್ತೀರಿ. ಇಲ್ಲ ದೇವ್ರ ಕೋಲಾಗಿ ಇಡುದಿಲ್ಲ ಅಂದ್ರೆ ಎಲ್ಲೋ ಒಂದು ರೂಮ್ನಾಗ ಇಡ್ತೀರಿ. ಆ ರೂಮ್ನಾಗ ಇಟ್ಟ ಮೇಲೆ ಅದನ್ನ ಹಬ್ಬ ಬಂದಾಗ ಪೂಜೆ ಮಾಡ್ತೀರಿ? ಮಾಡಲ್ಲ? ಮಾಡ್ತೀರಿ? ಮಾಡ್ತಾರೆ. ಯಾವಾಗ? ಮಹಾನವಮಿ ಮಾಡಿದ್ವ? ಅಮಾಸೆ ಬಂದಾಗ ಅಮಾಸೆ ಅದನ್ನ ಪೂಜೆ ಮಾಡ್ತೀರಲ್ಲ. ನಾನು ಕೇಳ್ತೀನಿ, 10,000 ರೂಪಾಯಿ ಕೊಟ್ಟು ತಂದಿರುವಂತ ತ್ರಿಜೂರಿಯನ್ನ ಒಳಗಿಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ಆ ತ್ರಿಜೂರಿ ಒಳಗೆ ಏನ್ ಇಡುತ್ತೇವೆ? ಅದು ಬಟ್ಟಿ ಇಡೋದು ನಾನು ಗೊತ್ತೇ. ರೊಕ್ಕ, ಬಂಗಾರ, ಬಟ್ಟಿ, ಬೆಳ್ಳಿ ಇವೆಲ್ಲ ಇಡ್ತೀರಿಲ್ಲ? 10,000 ರೂಪಾಯಿ ಕೊಟ್ಟು ತಂದಿರುವಂತ ತ್ರಿಜೂರಿ ಒಳಗೆ ಬಂಗಾರ ಇಡ್ತೀರಿ, ಹೌದಾ? ಬಟ್ಟಿ ಇಡ್ತೀರಿ. ಯಾವ ಬಟ್ಟಿ? ಹೊಸ ಬಟ್ಟಿ. ಅದ್ರೊಳಗೆ ಬೆಳ್ಳಿ ಇಡ್ತೀರಿ, ಅದ್ರೊಳಗೆ ಹಣ ಇಡ್ತೀರಿ, ಎಲ್ಲ ಇಡ್ತೀರಿ. ಎಲ್ಲರ ನಿಮ್ಮ ಮನೆಯೊಳಗ ಹರಕ ಚಾದಾರ ಇಟ್ಟಿರೇನು? ಮಣ್ಣ ಗಸವರಿಗೆ ಇಟ್ಟಿರೇನು? ಮಸೀರಿಗೆ ಇಟ್ಟಿರೇನಂದ್ರ ಟ್ರೆಜರಿಯಾಗಿದ್ರೆ ಬರ್ತೈತೆ ಮುಂದೆ ಇಟ್ಟಿಲ್ಲ. ಹಾಗಾದ್ರೆ ತ್ರಿಜೂರಿ ಒಳಗೆ ಇಡೋದು ಏನು ಅಂದ್ರೆ ಹೊಸದಾದ ವಸ್ತುಗಳನ್ನ, ಕಿಮ್ಮತ್ತಿನ ವಸ್ತುಗಳನ್ನು ಇಟ್ಟಾಗ ಮಾತ್ರ ಆ ತ್ರಿಜೂರಿಗೆ ಬೆಲೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಿದ್ದು? ಮನೆಯೊಳಗೆ ಬಳಕೆ ಮಾಡುವಂತ ತ್ರಿಜೂರಿ ಒಳಗ ಸದಾ ಬಂಗಾರ, ಬೆಳ್ಳಿ, ಹಣ, ಹೊಸ ಬಟ್ಟೆಗಳನ್ನು ಹೆಂಗ್ ಇಡ್ತೀರಲ್ಲ, ಹಾಗೆ
ಭಗವಂತ ಈ ದೇಹ ಅನ್ನುವಂತ ತೊಗಲಿನ ತ್ರಿಜೂರಿಯನ್ನೇ ಭೂಮಿಗೆ ಕಳಿಸ್ಯಾನಂದ್ರ ಈ ದೇಹ ಅನ್ನುವಂತ ತೊಗಲಿನ ತ್ರಿಜೂರಿ ಒಳಗ ಮಹಾತ್ಮರ ನುಡಿಮುತ್ತುಗಳನ್ನ ಮಹಾತ್ಮರ ವಿಚಾರಧಾರೆಗಳನ್ನು ಹಾಕಬೇಕೆ ಹೊರತಾಗಿ ಸೆರೆ ಹಾಕಿದೆ, ಮಾಂಸ ಖಂಡಗಳನ್ನು ಹಾಕಿದೆ. ಅಂದ್ರೆ ಈ ದೇಹ ಆ ತ್ರಿಜೂರಿ ಒಳಗೆ ಕಸಬರಿಗಿ, ಮಂಡಗಸಬರಿಗಿ, ಹರಕ ಮಸೇರಿವಿ, ಹರಕ ಕೌರಿ ಇಟ್ಟಂಗ ಈ ದೇಹ ಅನ್ನುವಂಥ ತ್ರಿಜೂರಿ ಒಳಗನು ಅವುಗಳನ್ನು ಇಟ್ಟಂಗ ಆಗ್ತದೆ. ಭಗವಂತ ಈ ದೇಹಕ್ಕೆ ಬೆಲೆಯನ್ನು ಕೊಡೋದಿಲ್ಲ. ಅದಕ್ಕೆ ನಮ್ಮ ಶರೀರನು ತ್ರಿಜೂರಿ ಇಟ್ಟಂಗ. ಈ ಶರೀರಕ್ಕೆ ಒಳಿತಾದ ವಿಚಾರಧಾರೆಗಳನ್ನೇ ಹಾಕಬೇಕು. ಬೇರೆ ಏನನ್ನ ಹಾಕಿದ್ರೆ ನಡೆಯುವುದಿಲ್ಲ. ನಾವೆಲ್ಲ ಬಿಟ್ಟಿವಿ, ಬರೀ ಚಿಪ್ಸ್ ಹಾಕಿದೆ, ಬರ್ಗರ್ ಹಾಕಿದೆ, ಮತ್ತೇನ್ರಿ ನೂಡಲ್ಸ್ ಹಾಕಿದೆ, ಪಿಜ್ಜಾ ಹಾಕಿದೆ, ಬರೀ ಇವುಗಳನ್ನೇ ಹಾಕಿ ಹಾಕಿ ಶರೀರವನ್ನು ಕೆಡಿಸ್ಕೊಳಕತ್ತೀವಿ. ಆದ್ರೆ ಶರೀರಕ್ಕೆ ಏನು ಹಾಕ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಬದುಕಿದಾಗ ಮಾತ್ರ ಈ ಶರೀರಕ್ಕೂ ಒಂದಿಷ್ಟು ಬೆಲೆ, ಈ ಶರೀರಕ್ಕೂ ಒಂದಿಷ್ಟು ಕಿಮ್ಮತ್ತು. ಅದಕ್ಕೆ 100 ವರ್ಷ ಮರವಾಗಿ ಬೆಳೆದು ನಿಂತದ್ದು, 100 ವರ್ಷ ಬೆಳೆದು ನಿಂತ ಮರ ಮನೆಗೆ ತೊಲೆ ಆಗ್ತದೆ, ಮನೆಗೆ ತೊಲೆ ಆಗ್ತದೆ. 100 ವರ್ಷ ಬೆಳೆದು ನಿಂತ ಮರ ಮನೆಗೆ ತೊಲೆ ಆಗ್ತದೆ. 100 ವರ್ಷ ಬದುಕುವ ಈ ಮನುಷ್ಯ ಒಬ್ಬರಿಗೂ ನೆರಳಾಗಲಿಲ್ಲ ಅಂದ್ರೆ ಈ ದೇಹ ವ್ಯರ್ಥವಾದ ದೇಹ. ಈ ದೇಹದಿಂದ ಆಗುವ ಕಾರ್ಯಗಳೆಲ್ಲವೂ ಸಹಿತ ವ್ಯರ್ಥವಾಗಿ ಹೋಗ್ಬಿಡ್ತವೆ. ಇದು ಸಾರ್ಥಕ ಆಗಬೇಕಾದ್ರೆ 100 ವರ್ಷ ಬೆಳೆದು ನಿಂತ ಮರ ಹೆಂಗ ನೆರಳಾಗ್ತದೆ, ಹಂಗ 100 ವರ್ಷ ಬದುಕ್ತೀಯೋ 10 ವರ್ಷ ಬದುಕ್ತೀಯೋ, ಬದುಕೋದು ಎಷ್ಟು ವರ್ಷದ ಬದುಕು, ಆದ್ರೆ ಇನ್ನೊಬ್ಬರ ಬದುಕಿಗೆ ಬೆಳಕಾಗಿ ಬದುಕು ಅನ್ನುವಂಥ ಸಿದ್ಧಾಂತವನ್ನು ಇಟ್ಟುಕೊಂಡು ಶರಣರಂತಾರ, ಕೆಡುವ ಶರೀರ ಪೈದು ಇದರ ಸದುಪಯೋಗ ಮಾಡಿಕೊ. 5 ದಿನ ಬದುಕಿದರೇನು ಫಲ?